Namaste and welcome to BioStudies. We have started the chapter Cell, the basic unit of life. ಅದರಲ್ಲಿ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ we have studied about the overview of the cell. ಹೌದಾ, ಈ overview of the cellನಲ್ಲಿ ಒಂದು ಜನರಲ್ ಪಿಕ್ಚರ್ ಹೆಂಗಿರುತ್ತೆ ಜೀವಕೋಶ ಅಂದರೆ. So when you consider the general image or general category of the cell, it consists of mainly 3 components. I hope you remember, ಒಂದು ಸೆಲ್ ಅಂತ ತಗೊಂಡ್ರೆ, ಜೀವಕೋಶ ಅಂತ ತಗೊಂಡ್ರೆ ಅಲ್ಲಿ 3 ಇಂಪಾರ್ಟೆಂಟ್ ಕಂಪೋನೆಂಟ್ಸ್ ಇರುತ್ತೆ. ಮೊದಲನೇದು ಯಾವುದು? ಹೊರಗಡೆ ಇರುವಂತಹ ಔಟರ್ ಮೋಸ್ಟ್ ಲೇಯರ್. ಇದನ್ನು ನಾವೇನಂತ ಕರಿತೀವಿ? ಸೆಲ್ ಮೆಂಬ್ರೇನ್ ಅಂತ ಕರಿತೀವಿ, ಕೋಶ ಪೊರೆ. ಹೌದಾ, ಅದು ಆದಮೇಲೆ ಈ ಪ್ರತಿಯೊಂದು ಸೆಲ್ನಲ್ಲೂ ಒಂದು ಜೆನೆಟಿಕ್ ಮಟೀರಿಯಲ್ ಅಂತ ಇರುತ್ತೆ, ಜೆನೆಟಿಕ್ ಮಟೀರಿಯಲ್. ಆ್ಯಂಡ್ ದಿಸ್ ಜೆನೆಟಿಕ್ ಮಟೀರಿಯಲ್ ವಿಲ್ ಬಿ ಇನ್ ದ ಫಾರ್ಮ್ ಆಫ್ ವಾಟ್? ಇಟ್ ಈಸ್ ಇನ್ ದ ಫಾರ್ಮ್ ಆಫ್ DNA, ಅಂದರೆ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆ್ಯಸಿಡ್. ಇಲ್ಲಿ ನಾವು 2 ರೀತಿಯಾದಂತಹ ಸೆಲ್ಲನ್ನು ಕಲ್ತಿದ್ವಿ, ಒಂದು ಪ್ರೋಕ್ಯಾರಿಯೋಟಿಕ್ ಸೆಲ್ ಮತ್ತು ಒಂದು ಯೂಕ್ಯಾರಿಯೋಟಿಕ್ ಸೆಲ್. ಪ್ರೋಕ್ಯಾರಿಯೋಟಿಕ್ ಇತ್ತು ಅಂದರೆ ಅದನ್ನು ನ್ಯೂಕ್ಲಿಯೋಯ್ಡ್ ಅಂತ ಕರಿತೀವಿ, ಯೂಕ್ಯಾರಿಯೋಟಿಕ್ ಇತ್ತು ಅಂದರೆ ಅದನ್ನು ನ್ಯೂಕ್ಲಿಯಸ್ ಅಂತ ಕರಿತೀವಿ. ಆ್ಯಂಡ್ ದ ಥರ್ಡ್ ಇಂಪಾರ್ಟೆಂಟ್ ಈಸ್ ಅಬೌಟ್ ದ ಸೈಟೋಪ್ಲಾಸಮ್, ಕೋಶ ರಸ. ಹೌದಾ, ನೋ ದೀಸ್ ಆರ್ ದ 3 ವೆರಿ ಇಂಪಾರ್ಟೆಂಟ್ ಕಂಪೋನೆಂಟ್ಸ್ ಆಫ್ ಅ ಸೆಲ್, ಟಿಪಿಕಲ್ ಸೆಲ್. ಓಕೆ, ಆ್ಯಂಡ್ ಇನ್ ದಿಸ್ ಸೈಟೋಪ್ಲಾಸಮ್ ವಿ ಹ್ಯಾವ್ ಸ್ಟಡಿಡ್. ಸ್ಕಿಪ್ ಮಾಡಿ ನೋಡಬೇಡಿ, ರಿವಿಷನ್ ಇದ್ರೂ ಅದನ್ನು ರೀಕಾಲ್ ಮಾಡಲಿಕ್ಕೆ ಟ್ರೈ ಮಾಡಿ, ಪ್ರೀವಿಯಸ್ ವಿಡಿಯೋದಲ್ಲಿ ಏನಿತ್ತು ಅಂತ. ಸೈಟೋಪ್ಲಾಸಮ್ನಲ್ಲಿ ಏನಿರುತ್ತೆ? ದ ಸೈಟೋಪ್ಲಾಸಮ್ ಕನ್ಸಿಸ್ಟ್ ಆಫ್ ಅ ಸ್ಪೆಷಲೈಸ್ಡ್ ಸೈಟೋಪ್ಲಾಸ್ಮಿಕ್ ಸ್ಟ್ರಕ್ಚರ್ಸ್ ಕಾಲ್ಡ್ ಆ್ಯಸ್ ಆರ್ಗನಲೇಸ್. ನೆನಪಿದೆಯಾ? ಆರ್ಗನಲೆ, ಕನದಂಗಗಳು. ನಾವು ದೀಸ್ ಆರ್ಗನಲೇಸ್ ಎಷ್ಟು ವಿಧವಾಗಿದ್ದು? ದೆರ್ ಆರ್ 3 ಟೈಪ್ಸ್ ಆಫ್ ಆರ್ಗನಲೇಸ್. ಮೊದಲನೇದು ಮೆಂಬ್ರೇನ್ಲೆಸ್, ಅಂದರೆ ಯಾವುದೇ ರೀತಿಯಾದಂತಹ ಹೊರಗಡೆಯಿಂದ ಲೇಯರನ್ನು ಹೊಂದದೇ ಇರುವಂತಹ ಆರ್ಗನಲೇಸ್ ಒಂದು. ಸೆಕೆಂಡ್ ಕ್ಯಾಟಗರಿನಲ್ಲಿ ಒಳಗಡೆ ಆರ್ಗನಲ್ಲೇ ಇರುತ್ತೆ, ಹೊರಗಡೆಯಿಂದ ಅದಕ್ಕೆ ಒಂದು ಲೇಯರ್ ಅಂತ ಇರುತ್ತೆ. ಥರ್ಡ್ ಕ್ಯಾಟಗರಿನಲ್ಲಿ ಆರ್ಗನಲ್ಲೇ ಮೇಲ್ಗಡೆ 2 ಲೇಯರ್ಸ್ ಇರುತ್ತೆ. ಸೊ ಒಂದು ಮೆಂಬ್ರೇನ್ಲೆಸ್, ಒಂದು ಸಿಂಗಲ್ ಮೆಂಬ್ರೇನ್ ಮತ್ತು ಇನ್ನೊಂದು ಡಬಲ್ ಮೆಂಬ್ರೇನ್. ಸರಿನಾ? ಇದನ್ನು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಕಲ್ತಿದ್ವಿ. ನಾವು ಇನ್ ದಿಸ್ ವಿಡಿಯೋ ವಿ ವಿಲ್ ಸ್ಟಡಿ ಅಬೌಟ್ ದ ಟೈಪ್ ಆಫ್ ಸೆಲ್ ದಟ್ ಈಸ್ ಪ್ರೋಕ್ಯಾರಿಯೋಟಿಕ್ ಸೆಲ್. ಸೊ ನಾವು ಇವನ್ ಮೊದಲನೇ ಚಾಪ್ಟರಿಂದ ಲಿವಿಂಗ್ ವರ್ಲ್ಡಿಂದ ಸ್ಟಡಿ ಮಾಡ್ತಾ ಇದ್ದೀವಿ. ದ ಸೆಲ್ಸ್ ಆರ್ ಆಫ್ 2 ಟೈಪ್ಸ್, ಪ್ರೋಕ್ಯಾರಿಯೋಟಿಕ್ ಸೆಲ್ ಆ್ಯಂಡ್ ಯೂಕ್ಯಾರಿಯೋಟಿಕ್ ಸೆಲ್. ಸೊ ಇದೇನು 3 ಕಂಪೋನೆಂಟ್ಸ್ ಇದಾವಲ್ಲ, ಈ 3 ಕಂಪೋನೆಂಟ್ಸು ಪ್ರೋಕ್ಯಾರಿಯೋಟಿಕ್ ಸೆಲ್ನಲ್ಲಿ ಹೇಗೆ ಆರ್ಗನೈಸ್ ಆಗಿರ್ತವೆ ಮತ್ತು ಇವು ಸೆಲ್ಸು ಯಾವ ಜೀವಿಗಳಲ್ಲಿ ಕಾಣಿಸ್ತವೆ ಅಂತ ಇನ್ ದಿಸ್ ವಿಡಿಯೋ ನಾವು ಅದನ್ನು ಸ್ಟಡಿ ಮಾಡೋಣ. ನಾವು ಕಮಿಂಗ್ ಟು ದ ಫಸ್ಟ್ ಪಾಯಿಂಟ್, ಪ್ರೋಕ್ಯಾರಿಯೋಟಿಕ್ ಸೆಲ್. ಪ್ರೋ ಅಂದರೆ ಏನಂತ ಹೇಳ್ತೀವಿ? ಪ್ರಾಚೀನ, ಅಂದರೆ ತುಂಬ ಹಳೆಯದಾದ, ಅಥವಾ ಜಸ್ಟ್ ಏನಂತಾರೆ ಪ್ರಿಮೇಟಿವ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಕ್ಯಾರಿಯಾನ್ ಅಂದರೆ ಏನು? ನ್ಯೂಕ್ಲಿಯಸ್ ಅಂತ ಅರ್ಥ. ಸೊ ಈ ಪ್ರಾಚೀನವಾದಂತಹ ರೀತಿಯಲ್ಲಿ ನ್ಯೂಕ್ಲಿಯಸನ್ನು ಹೊಂದಿರುವಂತಹ ಸೆಲ್ಲಿಗೆ ನಾವು ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂತ ಹೇಳೋದು. ಸೊ ದ ಸೆಲ್ ವಿಚ್ ಕನ್ಸಿಸ್ಟ್ ಆಫ್ ಅ ಪ್ರಿಮೇಟಿವ್ ಕೈಂಡ್ ಆಫ್ ನ್ಯೂಕ್ಲಿಯಸ್, ವಿ ಕಾಲ್ ಇಟ್ ಆ್ಯಸ್ ಅ prokaryotic cell. Now where do you find this prokaryotic cell? ನೆನಪಿದೆಯಾ? 5 ಕಿಂಗ್ಡಮ್ ಸಿಸ್ಟಮ್. 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ನ ಯಾರು ಪ್ರಪೋಸ್ ಮಾಡಿದ್ದು? RH ವಿಟಾಕರ್. ಮೊನೇರಾ, ಪ್ರೊಟಿಸ್ಟಾ, ಫಂಜೈ, ಪ್ಲಾಂಟೆ ಆ್ಯಂಡ್ ಎನಿಮಲಿಯಾ. ಈ 5 ಕಿಂಗ್ಡಮ್ಗಳಲ್ಲಿ ಫಸ್ಟ್ ಕಿಂಗ್ಡಮ್ ಯಾವುದಿತ್ತು? ಮೊನೇರಾ. ಆ್ಯಂಡ್ ದ ಆರ್ಗ್ಯಾನಿಸಮ್ಸ್ ವಿಚ್ ಕಮ್ಸ್ ಅಂಡರ್ ಮೊನೇರಾ, ದೇ ಕನ್ಸಿಸ್ಟ್ ಆಫ್ ದಿಸ್ ಕೈಂಡ್ ಆಫ್ ಸೆಲ್. ಬೇರೆ ಯಾವುದೇ ಕಿಂಗ್ಡಮ್ನಲ್ಲಿ ಕೂಡ ಈ ಸೆಲ್ಲು ನಮಗೆ ಕಾಣಿಸೋದಿಲ್ಲ. ಸೊ ಪ್ರೋಕ್ಯಾರಿಯೋಟಿಕ್ ಸೆಲ್ ಇಟ್ ಈಸ್ ಸೀನ್ ಇನ್ ಬ್ಯಾಕ್ಟೀರಿಯಾ. ಹೌದಾ, ಬ್ಯಾಕ್ಟೀರಿಯಾ ಅಂದರೆ ಕಿಂಗ್ಡಮ್ ಮೊನೇರಾ ಆಯಿತು. ಬ್ಯಾಕ್ಟೀರಿಯಾ, ದೆನ್ ಬ್ಲೂ ಗ್ರೀನ್ ಆಲ್ಗೆ, also called as what? Blue green algae is also called as cyanobacteria. And one more, mycoplasma. ನೆನಪಿದೆಯಾ? Mycoplasma, even this we have studied in the previous video. The smallest cell is a mycoplasma cell. The largest cell is a egg of a ostrich bird, and the longest cell is the neuron, ನರಕೋಶಗಳು. Right? Mycoplasma also called as what? It is also called as PPLO, ಅಂದರೆ ಪ್ಲ್ಯೂರೋ ನಿಮೋನಿಯಾ ಲೈಕ್ ಆರ್ಗ್ಯಾನಿಸಮ್. ಆಲ್ರೆಡಿ ಮೊದಲನೇ ಯೂನಿಟಿದ್ದು ಫುಲ್ ವಿಡಿಯೋಸ್ ಇದ್ದಾವೆ ಚಾನಲ್ನಲ್ಲಿ, ಓಪನ್ ಮಾಡಿ ನೋಡಿ ರಿವಿಷನ್ ಮಾಡ್ಕೋಬೋದು. ಸೊ ಪ್ರೋಕ್ಯಾರಿಯೋಟಿಕ್ ಸೆಲ್ ಈಸ್ ಸೀನ್ ಇನ್ ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ ಆ್ಯಂಡ್ ಮೈಕೋಪ್ಲಾಸ್ಮಾ. ಈ ಜೀವಿಗಳನ್ನು ನೀವು ಕಂಪೇರ್ ಮಾಡಿದರೆ, now these organisms body, where the body is composed of prokaryotic cell, they have a simple body organization.
simple body organization. Now in the first unit we have studied about the living world. ಒಂದು ಜೀವಿ ಬದುಕಬೇಕು ಅಂದರೆ ಏನೆಲ್ಲ ಮಾಡಬೇಕು, ಗ್ರೋತು, ಮೆಟಬಾಲಿಸಮ್, ರೀಪ್ರೊಡಕ್ಷನ್, ಕಾನ್ಷಿಯಸ್ನೆಸ್, ಕೆಲವೊಂದು ಕ್ಯಾರೆಕ್ಟರ್ಸನ್ನು ಕಲ್ತಿದ್ವಿ. ಸೊ ಈ ಬ್ಯಾಕ್ಟೀರಿಯಾ, ಬ್ಲೂ ಗ್ರೀನ್ ಆಲ್ಗೆ ಮತ್ತು ಮೈಕ್ರೋಪ್ಲಾಸ್ಮಾ ಇವು ಕೂಡ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಹೌದಾ? ಸೊ ಈ ಲಿವಿಂಗ್ ಇರಬೇಕು ಅಂದರೆ ಅವೆಲ್ಲ ಪ್ರೊಸೀಜರನ್ನು, ಫಂಕ್ಷನ್ಸ್ಗಳನ್ನು, ಕ್ರಿಯೆಗಳನ್ನು ಇವು ಕಂಟಿನ್ಯೂಸ್ ಆಗಿ ಮಾಡ್ತಾನೇ ಇರಬೇಕು. ಹಾಗಾದರೆ ಯಾರು ಆ ಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ? ಅಲ್ಟಿಮೇಟ್ ಆಗಿ ಒಂದು ಬಾಡಿ ಅಥವಾ ದೇಹ ಅಂತ ತಗೊಂಡ್ರೆ ಆ ಬಾಡಿ ಅದನ್ನು ಎಲ್ಲ ಫಂಕ್ಷನ್ಸನ್ನು ಕ್ಯಾರಿ ಮಾಡಬೇಕು. ಬಟ್ ಇಲ್ಲೇನಾಗುತ್ತೆ, ಈ ಪ್ರೋಕ್ಯಾರಿಯೋಟಿಕ್ ಸೆಲ್ನನ್ನು ಹೊಂದಿರುವಂತಹ ಏನು ಜೀವಿಗಳಿದ್ದಾವಲ್ಲ ಇವು ಯಾವತ್ತೂ ಯುನಿಸೆಲ್ಯುಲರ್ ಇರ್ತವೆ. ಸೊ ಅದೇ ಒಂದನ್ನೇ ಸೆಲ್ ಇಟ್ಕೊಂಡು ಎಲ್ಲ ಫಂಕ್ಷನ್ಸನ್ನು ಕ್ಯಾರಿ ಮಾಡಿ ಈ ಜೀವಿಗಳು ಬದುಕಬೇಕು. ಸೊ ಅದು ಸೆಲ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತಂದರೆ, ಒಂದೇ ಒಂದು ಸೆಲ್ ಅಂದರೆ ಅದು ಒಂದು ಬ್ಯಾಕ್ಟೀರಿಯಾ ಅಂತ ಅರ್ಥ. ಸೊ ದೇ ಹ್ಯಾವ್ ಅ ಸಿಂಪಲ್ ಬಾಡಿ ಆರ್ಗನೈಸೇಷನ್ ಆ್ಯಂಡ್ ಯೂಶ್ವಲಿ ದೇ ಮಲ್ಟಿಪ್ಲೈ ವೆರಿ ರ್ಯಾಪಿಡ್ಲಿ. ಅಂದರೆ ಇವಾಗ ನಾವು ಮನುಷ್ಯನ ಬಾಡಿ ತೊಗೊಂಡ್ರೆ ಒಂದು ಹೊಸ ಮಗು ಹುಟ್ಟಬೇಕು ಅಂದರೆ ಅಂದರೆ ಫರ್ಟಿಲೈಸೇಷನ್ ಆಗಬೇಕು, ಆಮೇಲೆ ಝೈಗೋಟ್ ಫಾರ್ಮ್ ಆಗಿ, ಎಂಬ್ರಿಯೋ ಫಾರ್ಮ್ ಆಗಿ, ಭ್ರೂಣಾವಸ್ಥೆಗೆ ಬಂದು, ಆಮೇಲೆ 9 ತಿಂಗಳು ಆ ಪೂರ್ತಿಯಾಗಿ ದೇಹದ ಡೆವಲಪ್ಮೆಂಟ್ ಆಗ್ತಾ 9 ತಿಂಗಳಾದಮೇಲೆ ನಾವು ಅದನ್ನೇನಂತ ಹೇಳ್ತೀವಿ, ಒಂದು ಮಗು ಜನನ ಹೊಂತು ಅಂತ ಹೇಳ್ತೀವಿ. ಬಟ್ ಇನ್ ಕೇಸ್ ಆಫ್ ಬ್ಯಾಕ್ಟೀರಿಯಾಸ್ ದೇ ಅಂಡರ್ಗೋ ವೆರಿ ರ್ಯಾಪಿಡ್ಲಿ. ಸೆಕೆಂಡಲ್ಲಿ ನೋಡ್ತಾನೆ ಬ್ಯಾಕ್ಟೀರಿಯಾಸು ಗ್ರೋತ್ ಆಗ್ತಾ ಹೋಗ್ತವೆ. Okay, so they have a simple body organization and they multiply very rapidly. Now we'll study a very important concept, that is the structure of a prokaryotic cell. So ಒಂದು ಟಿಪಿಕಲ್ ಬ್ಯಾಕ್ಟೀರಿಯಾನ ನಾವು ಕನ್ಸಿಡರ್ ಮಾಡಿ ಬ್ಯಾಕ್ಟೀರಿಯಾ ಸೆಲ್ನಲ್ಲಿ ಕಂಡುಬರುವಂತಹ ಒಂದು ಪ್ರೋಕ್ಯಾರಿಯೋಟಿಕ್ ಸೆಲ್ ಹೆಂಗಿರುತ್ತೆ ಅಂತ ಕಲಿಯೋಣ. ದಿಸ್ ಪಾರ್ಟ್ ಆಲ್ರೆಡಿ ವಿ ಹ್ಯಾವ್ ಸ್ಟಡೀಡ್ ಇನ್ ಕಿಂಗ್ಡಮ್ ಮೊನೇರಾ. ಬಟ್ ಅಲ್ಲಿ ಎಕ್ಸ್ಪ್ಲೇಷನ್ನು ಕಿಂಗ್ಡಮ್ ಎದ್ರ ಬೇಸಿಸ್ ಮೇಲೆ ನಾವು ಡಿಫ್ರೆನ್ಷಿಯೇಟ್ ಮಾಡಿದ್ವಲ್ಲ ಕಿಂಗ್ಡಮ್ಗಳನ್ನು, ಅಲ್ಲಿ ಅದನ್ನು ಮೋರ್ ಫೋಕಸ್ ಮಾಡಿತ್ತು. ಬಟ್ ಇಲ್ಲಿ ಒಂದು ಸೆಲ್ಲನ್ನು ನಾವು ಕಾನ್ಸೆಪ್ಟ್ ಅಂತ ಇಟ್ಕೊಂಡು ಹೆಂಗೆ ಪ್ರೋಕ್ಯಾರಿಯೋಟಿಕ್ ಸೆಲ್ ರಚನೆ ಆಗಿದೆ, ಆರ್ಗನೈಸ್ ಆಗಿದೆ, ವ್ಯವಸ್ಥೆ ಹೊಂದಿದೆ ಅಂತ ಕಲಿಯೋಣ. ರೈಟ್, ನಾವು ಡೈಗ್ರಾಮನ್ನು ಡ್ರಾ ಮಾಡ್ತಾ, ಲೇಬ್ಲಿಂಗ್ ಮಾಡ್ತಾ ಎಕ್ಸ್ಪ್ಲೇಷನ್ ಆಗಿಬಿಡುತ್ತೆ. ಸೊ ನೀವು ಕೂಡ ಸುಮ್ಮನೆ ವಿಡಿಯೋ ನೋಡಬೇಡಿ, ಪೆನ್ಸಿಲ್ಲು, ರಫ್ ಬುಕ್ ತೊಗೊಂಡು ಡ್ರಾ ಮಾಡ್ತಾ ಲೇಬ್ಲಿಂಗ್ಸನ್ನು ಪ್ರಾಕ್ಟೀಸ್ ಮಾಡ್ದಂಗೆ ಆಗುತ್ತೆ. ಓಕೆ, ಸೊ ಸ್ಟಾರ್ಟ್ ಡ್ರಾಯಿಂಗ್ ಅಲಾಂಗ್ ವಿತ್ ಮೀ. ಸೊ ಪ್ರೋಕ್ಯಾರಿಯೋಟಿಕ್ ಸೆಲ್ ಅಂದರೆ ನಮ್ಗೆ ಗೊತ್ತಿದೆ, ಹೊರಗಡೆಯಿಂದ ಒಂದು ಕವರಿಂಗ್ ಅಂತ ಬರಬೇಕು. ಸೊ ವಿ ವಿಲ್ ಸ್ಟಾರ್ಟ್ ವಿತ್ ದ್ಯಾಟ್ ಕವರಿಂಗ್ ವಿಚ್ ಈಸ್ ನಥಿಂಗ್ ಬಟ್ ದ ಸೆಲ್ ಮೆಂಬ್ರೇನ್. ಸರಿನಾ? ಸೊ ಫಸ್ಟ್ ಓಕೆ, ನಾವು ವೈಲ್ ಸ್ಟಡಿಂಗ್ ಕಿಂಗ್ಡಮ್ ಮೊನೇರಾ ಈ ಬ್ಯಾಕ್ಟೀರಿಯಾಗಳನ್ನು ಕಲಿಬೇಕಾದ್ರೆ ವಿ ಹ್ಯಾವ್ ಸ್ಟಡಿಡ್ ದ್ಯಾಟ್ ವಿ ಹ್ಯಾವ್ 4 ಬೇಸಿಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ. ಶೇಪನ್ನು ಕನ್ಸಿಡರ್ ಮಾಡಿದರೆ ಕೆಲವೊಂದು ಬ್ಯಾಕ್ಟೀರಿಯಾ ರೌಂಡ್ ಆಗಿರ್ತವೆ. ಓಕೆ, ದೇ ಆರ್ ಕಾಲ್ಡ್ ಆ್ಯಸ್ ಕೋಕಸ್. ಐ ಹೋಪ್ ಯು ರಿಮೆಂಬರ್. ಅಥವಾ ಕೋಕಾಯ್, ಮೋನೋಕೋಕಸ್, ಡೈಕೋಕೋಸ್ ಅಂತ ಕಲ್ತಿದ್ವಿ. ಕೆಲವೊಂದು ಬಾರಿ ಅವು ರಾಡ್ ಶೇಪ್ ಆಗಿರ್ತವೆ. Now this is the rod shape ಅಥವಾ oval shape. This is called as bacillus. ಓಕೆ, ಬೆಸಿಲೈ ಸಿಂಗಲ್ ಇದ್ದರೆ. ನೆಕ್ಸ್ಟು ಕೆಲವೊಂದು ಬಾರಿ ಅವು ಕಾಮಾ ಶೇಪ್ ಇರ್ತವೆ, ದಟ್ ಈಸ್ ಕಾಲ್ಡ್ ಆ್ಯಸ್ ವಿಬ್ರಿಯೋ ಆ್ಯಂಡ್ ಸಮ್ ಅದರ್ ಟೈಮ್ ದೇ ವಿಲ್ ಬಿ ಕಾಯಿಲ್ಡ್. ಆ್ಯಂಡ್ ಕಾಯಿಲ್ಡ್ ಆಗಿತ್ತು ಅಂತಂದರೆ ಅದನ್ನು ನಾವೇನಂತ ಕರಿತೀವಿ, ಸ್ಪೈರಿಲಮ್ ಅಂತ ಕರಿತೀವಿ. ಓಕೆ, ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಹಿಯರ್, ಬ್ಯಾಕ್ಟೀರಿಯಾಗಳು ಬೇರೆ ಬೇರೆ ಶೇಪ್ಗಳನ್ನು ಹೊಂದಿರ್ತವೆ. ರೌಂಡ್ ಆಗಿರ್ಬೋದು, ಓವಲ್ ಆಗಿರ್ಬೋದು, ರಾಡ್ ಶೇಪ್ ಇರ್ಬೋದು, ಕಾಮಾ ಇರ್ಬೋದು, ಅಥವಾ ಸ್ಪೆರಿಕಲ್ ಆಗಿರ್ಬೋದು. ಬಟ್ ಹಿಯರ್ ಐ ಆಮ್ ಟೇಕಿಂಗ್ ಅ ಬ್ಯಾಸಿಲಸ್ ಟೈಪ್. ಒಂದು ಜನರಲೈಸ್ಡ್ ಓವಲ್ ಅಥವಾ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಹೆಂಗಿರುತ್ತೆ ಅಂತ ನಾವಿಲ್ಲಿ ಸ್ಟಡಿ ಮಾಡೋಣ. ರೈಟ್, ನಾವು ಕಮಿಂಗ್ ಟು ದ ಸ್ಟ್ರಕ್ಚರ್. ಸ್ಲೈಟ್ಲಿ ಐ ವಿಲ್ ಮೇಕ್ ಇಟ್ ರಾಡ್ ಲೈಕ್. ಓಕೆನಾ? ಐ ಹೋಪ್ ಯು ಆರ್ ಆಲ್ಸೋ ಡ್ರಾಯಿಂಗ್ ಅಲಾಂಗ್ ವಿತ್ ಮೀ. ನಾವು ಇದೇನು ಸೆಲ್ ಮೆಂಬ್ರೇನ್ ಇದೆಯಲ್ಲ, ಆಲ್ಸೋ ಕಾಲ್ಡ್ ಆಸ್ ಪ್ಲಾಸ್ಮಾ ಮೆಂಬ್ರೇನ್. ಇದರ ಹೊರಗಡೆ ಇನ್ನೊಂದು ಲೇಯರ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಆಸ್ ಸೆಲ್ ವಾಲ್. ಸೊ ದಿಸ್ ಲೇಯರ್ ಇಟ್ ಈಸ್ ನಥಿಂಗ್ ಬಟ್ ದ ಸೆಲ್ ವಾಲ್. ಐ ವಿಲ್ ಟ್ರೈ ಟು ಡ್ರಾ ಆಸ್ ಫಾಸ್ಟ್ ಆಸ್ ಪಾಸಿಬಲ್. ನಾವು ದಿಸ್ ಈಸ್ ದ ಸೆಲ್ ವಾಲ್ ಲೇಯರ್. ಎಲ್ಲಿದೆ? ಸೆಲ್ ಮೆಂಬ್ರೇನ್ ಹೊರಗಡೆ ಇದೆ. ನಾವು ದಿಸ್ ಈಸ್ ದ ಸೆಲ್ ವಾಲ್. ಸೊ ಈ ಸೆಲ್ ವಾಲನ್ನು ಸ್ವಲ್ಪ ಹೀಗೆ ಡಿಫ್ರೆಂಟಾಗಿ ತೋರಿಸೋಣ. ಓಕೆನಾ? ಈ ಸೈಡ್ ನೀವು ಮಾಡ್ಕೋಬೋದು. ಸೊ ಸೆಲ್ ಮೆಂಬ್ರೇನ್ ಆಯಿತು, ಸೆಲ್ ವಾಲ್ ಆಯಿತು. ಈ ಸೆಲ್ ವಾಲ್ ಹೊರಗಡೆ
again there is a one more covering. Okay, now this covering we call it as a glycocalyx layer. Now this is the glycocalyx. Okay, now remember one very important point here. ಈ ಮೂರು ಲೇಯರ್ಸು ಪೂರ್ತಿ ಬ್ಯಾಕ್ಟೀರಿಯಾನ ಕವರ್ ಆಗಿರ್ತವೆ, ಬಟ್ ನಾನಿಲ್ಲಿ ನಿಮಗೆ ಹಾಫ್ ಪಾರ್ಟಲ್ಲಿ ಮಾತ್ರ ಅದನ್ನು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಬಟ್ ಡೋಂಟ್ ಥಿಂಕ್ ದ್ಯಾಟ್ ಒಂದು ಬ್ಯಾಕ್ಟೀರಿಯಾ ಇತ್ತು ಅಂದರೆ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಮಾತ್ರ ಇರುತ್ತೆ ಅಂತಲ್ಲ, ಪೂರ್ತಿಯಾಗಿ ಅದು ಕವರ್ ಆಗಿರುತ್ತೆ. ಓಕೆ, ಸೊ ವಿ ಹ್ಯಾವ್ 3 ಲೇಯರ್ಸ್ ಹಿಯರ್. ಒಳಗಡೆಯಿಂದ ನೋಡ್ತಾ ಹೋದರೆ ಒಂದು ಸೆಲ್ ಮೆಂಬ್ರೇನು, ಒಂದು ಸೆಲ್ ವಾಲು, ಮತ್ತು ಹೊರಗಡೆ ಇರುವಂಥದ್ದು ಯಾವುದು? ಇಟ್ ಈಸ್ ಅ ಗ್ಲೈಕೋಕ್ಯಾಲಿಕ್ಸ್. ನಾವು ವಿಲ್ ಟೇಕ್ ದ ಲೇಬ್ಲಿಂಗ್ಸ್ ಒನ್ ಬೈ ಒನ್, ಮತ್ತು ಆ ಲೇಯರ್ನಲ್ಲಿ ಏನೇನಿರುತ್ತೆ ಅಂತ ಕಲಿಯೋಣ. ಸೊ ಹೊರಗಡೆ ಇರುವಂಥದ್ದು ಔಟರ್ ಮೋಸ್ಟ್ ಲೇಯರ್ ಯಾವುದು? ಇಟ್ ಈಸ್ ಕಾಲ್ಡ್ ಆ್ಯಸ್ ಗ್ಲೈಕೋಕ್ಯಾಲಿಕ್ಸ್. ರೈಟ್ ಅಲಾಂಗ್ ವಿತ್ ಮೀ, ಗ್ಲೈಕೋಕ್ಯಾಲಿಕ್ಸ್. ಓಕೆ, ನಾವು ವಾಟ್ ಈಸ್ ದಿಸ್ ಗ್ಲೈಕೋಕ್ಯಾಲಿಕ್ಸ್? ಈ ಎಲ್ಲ ಬ್ಯಾಕ್ಟೀರಿಯಾಗಳಿಗೆ ಗ್ಲೈಕೋಕ್ಯಾಲಿಕ್ಸ್ ಇರುತ್ತೆ ಅಂತಲ್ಲ. ಇಟ್ ಮೇ ಬಿ ಪ್ರೆಸೆಂಟ್ ಆರ್ ಇಟ್ ಮೇ ನಾಟ್ ಬಿ ಪ್ರೆಸೆಂಟ್. ಇರಬಹುದು ಅಥವಾ ಇರದೇನೂ ಇರಬಹುದು. ಗ್ಲೈಕೋಕ್ಯಾಲಿಕ್ಸ್ ಯೂಶ್ವಲಿ 2 ರೀತಿಯಾಗಿರುತ್ತೆ. ಕೆಲವೊಂದು ಬಾರಿ ಫುಲ್ ಹಾರ್ಡ್ ಕವರಿಂಗ್ ಥರ ಇರುತ್ತೆ, ಕೆಲವೊಂದು ಬಾರಿ ಜಿಲಾಟಿನಸ್ ಲೇಯರ್ ಫಾರ್ಮ್ ಮಾಡುತ್ತೆ. ಸೊ ದಿಸ್ ಗ್ಲೈಕೋಕ್ಯಾಲಿಕ್ಸ್ ಲೇಯರ್, ಇಟ್ ಕ್ಯಾನ್ ಬಿ ಅ ಹಾರ್ಡ್ ಸ್ಟ್ರಕ್ಚರ್, it can be hard or it can be a slime like, ಅಥವಾ it can be a gelatinous like. And when it is hard, we call it as a capsule. Remember, capsule. What is this capsule? The glycocalyx, when it is hard and where it is present? It is present to the outermost border of the bacterial cell. And when it is gelatinous, ಕೆಲವೊಂದು ಬಾರಿ ಅದು ಜಿಗುಟಾದಂತಹ ಒಂದು ಲೇಯರನ್ನು, ಲೋಳೆಯಂತಹ ಒಂದು ಲೇಯರನ್ನು ಫಾರ್ಮ್ ಮಾಡುತ್ತೆ ಬ್ಯಾಕ್ಟೀರಿಯಾ ಸುತ್ತಲೂ. ಆ್ಯಂಡ್ ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಸ್ಲೈಮ್ ಲೇಯರ್. ಸ್ಲೈಮ್ ಲೇಯರ್ ನೆನ್ಪಿಟ್ಕೋಬೋದಾ? ಸೊ ಈಸಿ ಆಗಿದೆ. ಸೊ ಗ್ಲೈಕೋಕ್ಯಾಲಿಕ್ಸ್, ಇಟ್ ಕ್ಯಾನ್ ಬಿ ಕ್ಯಾಪ್ಸೂಲ್ ಆರ್ ಇಟ್ ಕ್ಯಾನ್ ಬಿ ಎ ಸ್ಲೈಮ್ ಲೇಯರ್. ಗ್ಲೈಕೋಕ್ಯಾಲಿಕ್ಸ್ ಮಧ್ಯದಲ್ಲಿ ಸೆಂಟರ್ ಯಾವುದಿದೆ? ಸೆಲ್ ವಾಲ್ ಇದೆ. ಓಕೆ, ಸೊ ಅದನ್ನು ಲೇಬಲ್ ಮಾಡೋಣ. ಸೆಕೆಂಡ್ ಒನ್ ಈಸ್ ಸೆಲ್ ವಾಲ್. Okay, now what is this cell wall? Cell wall is composed of the chemical called as peptidoglycan. Peptidoglycan. ಕೆಲವೊಂದು ಬಾರಿ ಪೆಪ್ಟೈಡೋಗ್ಲೈಕನ್ ಅಂತಲೂ ಕರೀತಾರೆ. ಓಕೆ, ಸೊ ಸೆಲ್ ವಾಲ್ ಈಸ್ ಕಂಪೋಸ್ಡ್ ಆಫ್ ಪೆಪ್ಟಿಡೋಗ್ಲೈಕನ್. ಏನು ಮಾಡ್ತಾ ಇದೆ ಸೆಲ್ ವಾಲು? ಸೆಲ್ ವಾಲ್ ಅದೇನು ಪೆಪ್ಟಿಡೋಗ್ಲೈಕನ್ ಇದೆಯಲ್ಲ, ಅದು ಇಟ್ ಮೇಕ್ಸ್ ದ ಸೆಲ್ ಪ್ರೊಟೆಕ್ಟಿವ್. ಒಂದು ಪ್ರೊಟೆಕ್ಷನ್ ಆಯಿತು, ಒಂದು ಆ ಬ್ಯಾಕ್ಟೀರಿಯಾಗೆ ಪರ್ಫೆಕ್ಟಾಗಿ ಒಂದು ಸ್ಟ್ರಕ್ಚರಲ್ ಸಪೋರ್ಟನ್ನು ಕೊಡುತ್ತೆ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಈ ಒಳಗಡೆ ಇರುವಂತಹ ಬ್ಯಾಕ್ಟೀರಿಯಾ ಸೆಲ್ಲು ಬರ್ಸ್ಟ್ ಆಗದೆ ರೀತಿಯಲ್ಲಿ ಅಥವಾ ಅದು ಕೊಲ್ಯಾಪ್ಸ್ ಆಗದೆ ರೀತಿಯಲ್ಲಿ ಯಾರು ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ? ಸೆಲ್ ವಾಲ್ ಪ್ರೊಟೆಕ್ಟ್ ಮಾಡ್ತಾ ಇದೆ. ಸೊ ಸೆಲ್ ವಾಲ್, ಇಟ್ ಪ್ರೊವೈಡ್ಸ್ ದ ಪರ್ಫೆಕ್ಟ್ ಶೇಪ್ ಆ್ಯಂಡ್ ಸ್ಟ್ರಕ್ಚರ್ ಟು ದ ಬ್ಯಾಕ್ಟೀರಿಯಾ ಆ್ಯಂಡ್ ಇಟ್ ಪ್ರಿವೆಂಟ್ಸ್ ದ ಬರ್ಸ್ಟಿಂಗ್ ಔಟ್ ಆಫ್ ದ ಸೆಲ್. ಶಾಲ್ ವಿ ರೈಟ್ ಹಿಯರ್? ಇಟ್ ಪ್ರಿವೆಂಟ್ಸ್ bursting out of the cell. ನೆನ್ಪಿಟ್ಕೋಬೋದಾ? ಸೊ 2 ಲೇಯರ್ ಆಯಿತು, ಒಂದು ಗ್ಲೈಕೋಕ್ಯಾಲಿಕ್ಸ್ ಆಯಿತು, ಒಂದು ಸೆಲ್ ವಾಲ್ ಆಯಿತು. ಸೊ ಸೆಲ್ ವಾಲಿಂದ ಒಳಗಡೆ ಬಂದರೆ ಯಾವ್ದು ಸಿಗುತ್ತೆ ನಮಗೆ? ಸೆಲ್ ಮೆಂಬ್ರೇನ್. ಸೆಲ್ ಮೆಂಬ್ರೇನ್ ಅಥವಾ ಕೆಲವೊಂದು ಬಾರಿ ಪ್ಲಾಸ್ಮಾ ಮೆಂಬ್ರೇನ್, ಪ್ಲಾಸ್ಮಾ ಲೆಮಾ, ಒನ್ ಆ್ಯಂಡ್ ದ ಸೇಮ್. ನಾವು ವಾಟ್ ಈಸ್ ದಿಸ್ ಸೆಲ್ ಮೆಂಬ್ರೇನ್ ಹಿಯರ್? ಇದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಟೇಲ್ ಆಗಿ ಕಲಿತೀವಿ. ನಾವು ದಿಸ್ ಸೆಲ್ ಮೆಂಬ್ರೇನ್ ಈಸ್ ಅ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್. ಓಕೆ, ವಾಟ್ ಈಸ್ ದಿಸ್ ಸೆಮಿ ಪರ್ಮಿಯೇಬಲ್? ಸಿಂಪಲ್ ಆಗಿ ಇಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಪರ್ಮಿಯೇಬಲ್ ಅಂದರೆ ಪರ್ಮಿಟ್ ಅಂದರೆ ಏನು? ಇವಾಗ ನಾನಿಲ್ಲಿ ನಿಂತಿದ್ದೀನಿ, ಯಾರನ್ನಾದರೂ ಇಲ್ಲಿಂದ ಹಾದು ಹೋಗಲಿಕ್ಕೆ ನಾನು ಅಲೋ ಮಾಡಿದರೆ ಐ ಆಮ್ ಪರ್ಮಿಟಿಂಗ್ ಅಂತ ಅರ್ಥ. ಅಂದರೆ ನಾನು ಅವ್ರಿಗೆ ಪರ್ಮಿಷನ್ ಕೊಡ್ತಾ ಇದ್ದೀನಿ ಅಂತ ಅರ್ಥ. ಬಟ್ ನಾನು ಕೆಲವೊಬ್ಬರಿಗೆ ಪಾಸ್ ಆಗದೆ ಇರೋಂಗೆ ಹಿಂಗೆ ಸ್ಟ್ರಿಕ್ಟ್ ಮಾಡಿದರೆ ನಾನು ಅವರಿಗೆ ಪರ್ಮಿಟ್ ಮಾಡ್ತಾ ಇಲ್ಲ, ಪರ್ಮಿಷನ್ ಕೊಡ್ತಾ ಇಲ್ಲ ಅಂತ ಅರ್ಥ, ಸಿಂಪಲ್ ಆಗಿ. ಓಕೆ, ಅದನ್ನೇ ನೀವು ಇಲ್ಲಿ ಅಪ್ಲೈ ಮಾಡಿದರೆ ಈ ಸೆಲ್ ಮೆಂಬ್ರೇನ್ ಏನು ಮಾಡುತ್ತೆ? ಅದರ ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತಂದರೆ, ಈ ಸೆಲ್ ಒಳಗಡೆ ಇರುವಂತಹ ಕಂಪೋನೆಂಟು ಮತ್ತು ಸೆಲ್ ಹೊರಗಡೆ ಇರುವಂತಹ ಕಂಪೋನೆಂಟ್ಸ್ಗಳ ಮಧ್ಯೆ, ಕೆಮಿಕಲ್ಸ್ಗಳ ಮಧ್ಯೆ ಎಕ್ಸ್ಚೇಂಜ್ ಆಗಬೇಕು ಮಟೀರಿಯಲ್ಸು ಅಂತಂದರೆ ಕೆಲವೊಂದು ಕೆಮಿಕಲ್ಸ್ಗೆ ಅದು ಅಲೋ ಮಾಡುತ್ತೆ, ಕೆಲವೊಂದು ಕೆಮಿಕಲ್ಸ್ಗೆ ಒಳಗೆ ಬರಲಿಕ್ಕೆ ಅಥವಾ ಹೊರಗೆ ಹೋಗಲಿಕ್ಕೆ ಅಲೋ ಮಾಡೋದಿಲ್ಲ.
ಓಕೆ, ಸೊ ದ್ಯಾಟ್ ಈಸ್ ದ ಮೀನಿಂಗ್ ಆಫ್ ಸೆಮಿ ಪರ್ಮೇಬಲ್. ಪರ್ಮೇಬಲ್ ಅಂದರೆ ಏನು? ಯಾವುದಾದ್ರೂ ಮೊಲಿಕ್ಯೂಲ್ಸ್ ಒಳಗೆ ಬರ್ಬೋದು ಅಥವಾ ಹೊರಗಡೆ ಹೋಗ್ಬೋದು. ಸೆಮಿ ಅಂತಂದರೆ ಏನು? ಕೆಲವೊಂದು ಮೊಲಿಕ್ಯೂಲ್ಸ್ ಮಾತ್ರ ಒಳಗಡೆ ಬರ್ಬೋದು ಅಥವಾ ಕೆಲವೊಂದು ಮೊಲಿಕ್ಯೂಲ್ಸು ಮೂವ್ ಆಗಿ ಹೊರಗಡೆ ಹೋಗ್ಬೋದು. ದಟ್ ಈಸ್ ಜಸ್ಟ್ ಸಿಂಪಲ್ ಮೀನಿಂಗ್ ಇವಾಗ ಅರ್ಥ ಮಾಡ್ಕೊಳ್ಳಿ. ಸೊ ಈ 3 ಲೇಯರ್ ಆಯಿತಾ? ಯಾವ್ಯಾವುದು? ಹೊರಗಡೆ ಯಾವುದಿದೆ? ರಿಪೀಟ್ ಅಲಾಂಗ್ ವಿತ್ ಮೀ. ಗ್ಲೈಕೋಕ್ಯಾಲಿಕ್ಸ್, ಅದಾದಮೇಲೆ ಸೆಲ್ ವಾಲ್, ಅದಾದಮೇಲೆ ಸೆಲ್ ಮೆಂಬ್ರೇನ್. ಸೊ ಇದೇನು 3 ಸ್ಟ್ರಕ್ಚರ್ಸ್ ಒಂದು ಲೇಯರ್ ಅಂತ ಫಾರ್ಮ್ ಮಾಡಿದ್ವಲ್ಲ, ಆಲ್ ದೀಸ್ ಸ್ಟ್ರಕ್ಚರ್ಸ್ ವಿ ಕಾಲ್ ಇಟ್ ಆಸ್ ಸೆಲ್ ಎನ್ವಲಪ್. Okay, so what is the cell envelope in case of prokaryotic cell? Composed of cell membrane, then cell wall ಮತ್ತೆ glycocalyx. Right, next ಕೆಲವೊಂದು ಬಾರಿ ಈ ಸೆಲ್ ಮೆಂಬ್ರೇನ್ ಏನು ಮಾಡುತ್ತೆ ಅಂತಂದರೆ ಸೈಟೋಪ್ಲಾಸಮ್ ಕಡೆ, ಅಂದರೆ ಇದೆಲ್ಲ ಒಳಗಡೆ ಇರೋದೆಲ್ಲ ಏನು? ಸೈಟೋಪ್ಲಾಸಮ್, ಹೌದಾ? ಸೈಟೋಪ್ಲಾಸಮ್ ಒಳಗಡೆ ಕೆಲವೊಂದು ಸ್ಪೆಷಲ್ ಸ್ಟ್ರಕ್ಚರ್ಸ್ಗಳನ್ನು ಇದು ಫಾರ್ಮ್ ಮಾಡುತ್ತೆ. ಆ್ಯಂಡ್ ದೀಸ್ ಸ್ಟ್ರಕ್ಚರ್ಸ್ ಆಲ್ರೆಡಿ ಕಲ್ತಿದ್ದೀವಿ. ದೇ ಆರ್ ಕಾಲ್ಡ್ ಆ್ಯಸ್ what? They are called as mesosomes. ಓಕೆ, ಸೊ ಅಲ್ಲಲ್ಲಿ ಈ ಸೆಲ್ ಮೆಂಬ್ರೇನ್ ಇದೆಯಲ್ಲ, ಪ್ಲಾಸ್ಮಾ ಮೆಂಬ್ರೇನು, ಅದು ಒಳಗಡೆ ಹಿಂಗೆ ಫೋಲ್ಡ್ ಆಗಿ ಹೊರಗಡೆ ಬಂದಿರುತ್ತೆ. ಆ್ಯಂಡ್ ದಿಸ್ ಸ್ಟ್ರಕ್ಚರ್ ವಿ ಕಾಲ್ ಇಟ್ ಆಸ್ ಅ ಮೀಸೋಸೋಮ್. ಮೀಸೋಸೋಮ್, MESOSOME, ಮೀಸೋಸೋಮ್. ಈ ಮಿಸೋಸೋಮು ಕೆಲವೊಂದು ಬಾರಿ ರೌಂಡ್ ಆಗಿರುತ್ತೆ, ಅದನ್ನು ವೆಸಿಕಲ್ ಶೇಪ್ ಅಂತ ಕರಿತೀವಿ. ಕೆಲವೊಂದು ಬಾರಿ ಟ್ಯೂಬ್ ಥರ ಇರುತ್ತೆ, ಟ್ಯೂಬುಲಾರ್ ಅಂತ ಕರಿತೀವಿ. ಕೆಲವೊಂದು ಬಾರಿ ಲೇಯರ್ ಥರ ಫಾರ್ಮ್ ಆಗಿರುತ್ತೆ, ಅದನ್ನು ಲ್ಯಾಮೆಲ್ಲೆ ಅಂತ ಕರಿತೀವಿ. ಸೊ ಮಿಸೋಸೋಮ್, ಇಟ್ ಕ್ಯಾನ್ ಬಿ ವೆಸಿಕಲ್ ಲೈಕ್, ಆರ್ ಇಟ್ ಕ್ಯಾನ್ ಬಿ ಅ ಟ್ಯೂಬುಲಾರ್, ಓಕೆ, ಆರ್ ಇಟ್ ಕ್ಯಾನ್ ಬಿ ಅ ಲ್ಯಾಮೆಲ್ಲಾರ್. ಓಕೆ, ಶೇಪ್ ಮೇಲೆ ಡಿಪೆಂಡ್ ಆಗುತ್ತೆ. ಮಿಸೋಸೈಮ್ ಏನು ಮಾಡ್ತಾ ಇದೆ? ಮೊದಲನೇದು ಇಂಪಾರ್ಟೆಂಟು, ಅದು ಇಟ್ ಇನ್ಕ್ರೀಸಿಂಗ್ ದ ಸೆಲ್ ಮೆಂಬ್ರೇನ್, ಹೌದಾ? ಪೂರ್ತಿ ನೋಡಿ, ಇವಾಗ ಇಷ್ಟೇ ಕವರ್ ಆಗಿತ್ತು ಅಂದರೆ ಓನ್ಲಿ ದಿಸ್ ಮಚ್ ಏರಿಯಾ ಈಸ್ ಅವೈಲೇಬಲ್ ಆ್ಯಸ್ ದ ಸೆಲ್ ಮೆಂಬ್ರೇನ್. ಬಟ್ ಫುಲ್ ಒಳಗಡೆ ಹೋಯಿತು ಅಂದರೆ ಇಷ್ಟು ಎಕ್ಸ್ಟ್ರಾ ಮೆಂಬ್ರೇನ್ ಸಿಕ್ಕಂಗಾಯಿತು ಸೆಲ್ಗೆ. ಸೊ ದೀಸ್ ಮಿಸೋಸೋಮ್ಸ್ ದೇ ಆರ್ ಇನ್ಕ್ರೀಸಿಂಗ್ ದ ಸರ್ಫೇಸ್ ಏರಿಯಾ ಆಫ್ ದ ಸೆಲ್ ಮೆಂಬ್ರೇನ್. ಫಂಕ್ಷನ್ ವೈಸ್ ತೊಗೊಂಡ್ವಿ ಅಂತಂದರೆ ಈ ಮಿಸೋಸೋಮ್ಗಳು ಏನು ಮಾಡ್ತವೆ? ಎನ್ಸೈಮ್ಸ್ಗಳನ್ನು ಸಿಕ್ರೀಟ್ ಮಾಡ್ತವೆ. ಎನ್ಸೈಮ್ಸ್ ಅಂದರೆ ಏನು? ಎನ್ಸೈಮ್ಸ್ ಅಂದರೆ ಕಿಣ್ವಗಳು ಅಂತ ಅರ್ಥ. ಓಕೆ, ಸೊ ಸಾಕಷ್ಟು ಫಂಕ್ಷನ್ಸ್ಗಳನ್ನು ಮಾಡಲಿಕ್ಕೆ ನಮ್ಮ ಬಾಡಿ ಆಗಲಿ ಅಥವಾ ಒಂದು ಸಿಂಪಲ್ ಬ್ಯಾಕ್ಟೀರಿಯಾ ಆಗಲಿ ಎನ್ಸೈಮ್ಸ್ಗಳ ಅವಶ್ಯಕತೆ ಇರುತ್ತೆ. ಆ್ಯಂಡ್ ಹಿಯರ್ ದ ಎನ್ಸೈಮ್ಸ್ ವಿಚ್ ಆರ್ ಸಿಕ್ರಿಟೆಡ್, ದೇ ಆರ್ ರೆಸ್ಪಿರೇಟರಿ ಎನ್ಸೈಮ್ಸ್. ರೆಸ್ಪಿರೇಟರಿ enzymes. Okay, so what is the function here? Mesosomes, they are secreting the respiratory enzymes. Second, very important, these mesosomes helps in formation of cell wall. Formation of cell wall. So cell membrane ಹೊರಗಡೆ ಏನು ಸೆಲ್ ವಾಲ್ ಇದೆಯಲ್ಲ, ಯಾರು ಅದನ್ನ ಸೆಕ್ರೆಟ್ ಮಾಡ್ತಿದ್ದಾರೆ? ಈ ಮಿಸೋಸೋಮ್ಸ್ಗಳೇ ಅಲ್ಟಿಮೇಟ್ಲಿ ಆ ಸೆಲ್ ವಾಲನ್ನು ಡೆವಲಪ್ ಮಾಡ್ತಾ ಇದ್ದಾವೆ. Okay, and one more important point, these mesosomes, it also helps during the cell division. ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಓಕೆ, ಸೊ DNA ರೆಪ್ಲಿಕೇಶನ್ ಆಗಿ 2 ಮರಿ ಜೀವಕೋಶಗಳು ಬ್ಯಾಕ್ಟೀರಿಯಾದಲ್ಲಿ ಏನು ಫಾರ್ಮ್ ಆಗ್ತಾವಲ್ಲ, ಅವಾಗೂ ಕೂಡ ಈ ಮಿಸೋಸೋಮ್ಸ್ಗಳು ಹೆಲ್ಪ್ ಮಾಡ್ತವೆ. ಅರ್ಥ ಆಯ್ತಾ? ಸೊ ಒಂದು ಸೆಲ್ ಎನ್ವಲಪ್ ಆಯಿತು, ಮತ್ತು ಸೆಲ್ ಮೆಂಬ್ರೇನ್ ನೆಕ್ಸ್ಟ್ ಏನು ಫಾರ್ಮ್ ಮಾಡುತ್ತೆ ಅಂತ ಆಯಿತು. ಟೆಕ್ಸ್ಟ್ ಬುಕ್ಕನ್ನು ನೋಡಿದರೆ ಕೆಲವೊಂದು ಸೈನೋ ಬ್ಯಾಕ್ಟೀರಿಯಾ ಇರ್ತಾವಲ್ಲ, ಬ್ಲೂ ಗ್ರೀನ್ ಆಲ್ಗೆ, ಅಂತಹ ಬ್ಯಾಕ್ಟೀರಿಯಾಗಳಲ್ಲಿ ಈ ಸೆಲ್ ಮೆಂಬ್ರೇನು ಮಿಸೋಸೋಮ್ಸ್ ಅಲ್ಲದೆ ಕೆಲವೊಂದು ಸ್ಪೆಷಲ್ ಸ್ಟ್ರಕ್ಚರ್ಸನ್ನು ಫಾರ್ಮ್ ಮಾಡ್ತವೆ. ಅವನ್ನ ಕ್ರೊಮ್ಯಾಟೋಫೋರ್ಸ್ ಅಂತ ಕರೀತಾರೆ. ಓಕೆ, ವಾಟ್ ಆರ್ ದೀಸ್ ಕ್ರೊಮ್ಯಾಟೋಫೋರ್ಸ್? ದೀಸ್ ಆರ್ ದ ಸ್ಟ್ರಕ್ಚರ್ಸ್ ವಿಚ್ ಕನ್ಸಿಸ್ಟ್ ಆಫ್ ಪಿಗ್ಮೆಂಟ್ಸ್. ಜಸ್ಟ್ ನೆನಪಿರಲಿ ಅಂತ, ಕ್ರೊಮ್ಯಾಟೋಫೋರ್ಸ್ ಎಲ್ಲಿ? ಬ್ಲೂ ಗ್ರೀನ್ ಆಲ್ಗೆದಲ್ಲಿ ಮಾತ್ರ. ಓಕೆ, ಸೈನೋ ಬ್ಯಾಕ್ಟೀರಿಯಾಗಳಲ್ಲಿ. ಸೊ ಈ ಆಲ್ಗೆ ಅಂದರೆ ಸೈನೋ ಬ್ಯಾಕ್ಟೀರಿಯಾಗಳಿಗೆ ವರ್ಣದ್ರವ್ಯಗಳ ಅವಶ್ಯಕತೆ ಇರುತ್ತೆ ಫೋಟೋಸಿಂಥಸಿಸ್ ಮಾಡಲಿಕ್ಕೆ. ಸೊ ಆ ವರ್ಣದ್ರವ್ಯಗಳನ್ನು ಎಲ್ಲಿ ಇಟ್ಕೋತಾವೆ? ಅವು ಈ ಕ್ರೊಮ್ಯಾಟೋಫೋರ್ ಅನ್ನುವಂತಹ ಸ್ಟ್ರಕ್ಚರ್ಸ್ಗಳಲ್ಲಿ ಇಟ್ಕೋತಾವೆ. ಓಕೆ, ಸೊ ಐ ಹೋಪ್ ಇಲ್ಲೇನು ಕನ್ಫ್ಯೂಷನ್ ಇಲ್ಲ ಅಂತ ಅನ್ಕೋತೀನಿ. ನೆಕ್ಸ್ಟ್ ಒನ್ ಈಸ್ ಅಬೌಟ್ ದ ಸೈಟೋಪ್ಲಾಸಮ್ ಸ್ಟಡಿ ಮಾಡಬೇಕು ಮತ್ತು ಜೆನೆಟಿಕ್ ಮಟೀರಿಯಲನ್ನು ನಾವಿಲ್ಲಿ ಸ್ಟಡಿ ಮಾಡಬೇಕು, ಹೌದಾ? ನಾವು ಫಸ್ಟ್ ಕಮ್ಮಿಂಗ್ ಟು ದ ಸೈಟೋಪ್ಲಾಸಮ್. ಸೊ ಸೈಟೋಪ್ಲಾಸಮ್ ಎಲ್ಲಿದೆ? ಪೂರ್ತಿ ಇಲ್ಲಿರುವಂತಹ ಸೆಮಿ ಫ್ಲೂಯಿಡ್ ಮ್ಯಾಟ್ರಿಕ್ಸ್. ವಾಟ್ ಈಸ್ ದ ಸೈಟೋಪ್ಲಾಸಮ್? ಕೋಶರಸ ಅಂದರೆ ಏನು? ಇದು ಸೆಮಿ ಫ್ಲೂಯಿಡ್. ವೈಟ್ ಈಸ್ ಸೆಮಿ ಫ್ಲೂಯಿಡ್. ಅದು ಫುಲ್ ಹಾರ್ಡ್ ಆಗಿ ಇರೋದಿಲ್ಲ ಮತ್ತು ಫುಲ್ ಲಿಕ್ವಿಡ್ ಆಗಿಯೂ ಇರೋದಿಲ್ಲ. ಇನ್ ಬಿಟ್ವೀನ್ ಒಂದು ರೀತಿ ಜೇನುತುಪ್ಪ ಥರ, ಹನಿ ಥರ. Okay, so what is this structure? It is the cytoplasm. Here I will write
cytoplasm. And what is this cytoplasm? It is a semi-liquid fluid, right? Next, coming to the very important feature, that is the presence of genetic material. So here I'll write the genetic material, or simple you can write it as a circular one. So this is the genetic material. Now what is genetic material? It is nothing but the DNA, ಹೌದಾ? ಬಟ್ ಇಲ್ಲಿ DNA ಹೆಂಗಿರುತ್ತೆ ಅಂತ ಸ್ವಲ್ಪ ನೋಡೋಣ. So what is this? This is the genetic material. Genetic material. Okay, and in case of prokaryotic cell, now this genetic material is single, ಅಂದರೆ ಒಂದೇ ಇರುತ್ತೆ, single, double stranded, double, practice writing, ಸುಮ್ಮನೆ ವಿಡಿಯೋ ನೋಡಬೇಡಿ, double stranded circular DNA. ಸರ್ಕ್ಯುಲರ್ ಸ್ಪೆಲ್ಲಿಂಗ್ ತಪ್ಪಾದರೂ ಪರವಾಗಿಲ್ಲ, ಬಟ್ ಬರಿತಾ ಇರಿ, ಏನೇನು ಕೇಳ್ತಿರೋ ಅದನ್ನ ಬರಿತಾ ಇರಿ. ಸೊ ಸಿಂಗಲ್ ಅಂದರೆ ಏನು? ಒಂದೇ ಒಂದು DNA ಇದೆ. ಹೆಂಗಿದೆ? DNA ನಮಗೆ ಗೊತ್ತಿದೆ, ಡಬಲ್ ಹೆಲಿಕಲ್ ಮಾಡೆಲ್, ಈ ಥರ DNA ಸ್ಟ್ರಕ್ಚರ್ ಇರುತ್ತೆ, ಹೌದಾ? ಅದು ಇಲ್ಲಿ ಹೆಂಗೆ ಫಾರ್ಮ್ ಆಗಿರುತ್ತೆ? ಅದು ಪೂರ್ತಿ ಹಿಂಗೆ ರೌಂಡ್ ಆಗಿರುತ್ತೆ, ಸರ್ಕ್ಯುಲರ್ ಆಗಿರುತ್ತೆ. ಓಕೆ, ಒಂದು ಎಂಡು ಮತ್ತು ಎರಡು ಎಂಡು ಜಾಯಿನ್ ಆಯಿತು ಅಂದರೆ ಅದು ಸರ್ಕ್ಯುಲರ್ ಆಯಿತು. ಸೊ ಇನ್ ಕೇಸ್ ಆಫ್ ಪ್ರೊಕ್ಯಾರಿಯೋಟಿಕ್ ಸೆಲ್, ದ ಜೆನೆಟಿಕ್ ಮಟೀರಿಯಲ್ ಈಸ್ ಸಿಂಗಲ್, ಡಬಲ್ ಸ್ಟ್ಯಾಂಡೆಡ್. ಓಕೆ, ಅದಕ್ಕೆ ನಾವಿಲ್ಲಿ ಎರಡು ಎಳೆಗಳನ್ನು ತೋರಿಸಿರೋದು, ಡಬಲ್ ಸ್ಟ್ಯಾಂಡೆಡ್ ಆ್ಯಂಡ್ ಸರ್ಕ್ಯುಲರ್ DNA. ನಾವು ಇದನ್ನು ಸ್ವಲ್ಪ ನೀವು ಯೂಕ್ಯಾರಿಯೋಟಿಕ್ ಸೆಲ್ಲಿಗೆ ಕಂಪೇರ್ ಮಾಡಿದರೆ, ನೋ ಡೌಟ್ ನಮ್ಗೆ ಗೊತ್ತಿದೆ, ಅಲ್ಲಿ ಅದನ್ನು ನಾವು ನ್ಯೂಕ್ಲಿಯಸ್ ಅಂತ ಹೇಳ್ತೀವಿ. ಯಾಕಂದರೆ ಹೊರಗಡೆಯಿಂದ ಹೀಗೆ ಒಂದು ಲೇಯರ್ ಅಂತ ಇರುತ್ತೆ. ಎಲ್ಲಿ? ಯೂಕ್ಯಾರಿಯೋಟಿಕ್ ಸೆಲ್ಗಳಲ್ಲಿ ಜೆನೆಟಿಕ್ ಮಟೀರಿಯಲಿಗೆ ಹೊರಗಡೆಯಿಂದ ಒಂದು ಕವರಿಂಗ್ ಇರುತ್ತೆ, ಅದು ಇಲ್ಲಿ ಇರೋದಿಲ್ಲ. ಓಕೆ, ಮೊದಲನೇ ಡಿಫ್ರೆನ್ಸು. ಎರಡನೇ ಡಿಫ್ರೆನ್ಸು, ಯೂಕ್ಯಾರಿಯೋಟಿಕ್ ಸೆಲ್ಸ್ ಅಂದರೆ ನಾವು ಯೂಕ್ಯಾರಿಯೋಟ್ಸ್, ನಮ್ಮ ಜೆನೆಟಿಕ್ ಮಟೀರಿಯಲ್ ತೊಗೊಂಡ್ರೆ ಇದು ಒಂದು DNA, ಹೌದಾ? ಈ DNA ಏನಾಗುತ್ತೆ? ಇನ್ ಕೇಸ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್, ಲಿಸನ್ ಕೇರ್ಫುಲಿ, ಇನ್ ಕೇಸ್ ಆಫ್ ಯೂಕ್ಯಾರಿಯೋಟಿಕ್ ಸೆಲ್ ದೇರ್ ಆರ್ ಸ್ಪೆಷಲೈಸ್ಡ್ ಪ್ರೋಟೀನ್ಸ್ ಕಾಲ್ಡ್ ಆ್ಯಸ್ ಹಿಸ್ಟೋನ್ಸ್. ಹಿಸ್ಟೋನ್ಸ್, HISTONES. ಈ ಹಿಸ್ಟೋನ್ಸ್ಗಳು ಏನು ಮಾಡ್ತವೆ ಅಂತಂದರೆ, ಇವಾಗ ಇಷ್ಟು ಒಂದು ಜೆನೆಟಿಕ್ ಮಟೀರಿಯಲ್ ಜಸ್ಟ್ ಇಮ್ಯಾಜಿನ್ ಮಾಡಿ, ಒಂದು DNA ಇದೆ, ಆಮೇಲೆ ಕೆಳಗಡೆ ಹಿಸ್ಟೋನ್ ಪ್ರೋಟೀನ್ಸ್ ಇದ್ದಾವೆ. ಸೊ ಈ DNA ಬರುತ್ತೆ, ಹಿಸ್ಟೋನ್ ಪ್ರೋಟೀನ ಕವರ್ ಮಾಡುತ್ತೆ, ಮತ್ತೆ ಹೊರಗೆ ಬರುತ್ತೆ, ಮತ್ತೆ ಹಿಸ್ಟೋನ್ ಪ್ರೋಟೀನ್ ಕವರ್ ಮಾಡಿ ಮತ್ತೆ ಹೊರಗೆ ಬರುತ್ತೆ. ಸೊ ನೀವು ಇಲ್ಲಿ ಸ್ಟ್ರಕ್ಚರನ್ನು ತಗೊಂಡ್ರೆ, ಇದೇನು ಇದೆಯಲ್ಲ DNA ಇದೆಯಲ್ಲ, ಈ ರೀತಿ ಕಾಯಿಲ್ ಆಗುತ್ತೆ, ಹಿಸ್ಟೋನ್ಸನ್ನು ಮತ್ತೆ ಹೊರಗೆ, ಮತ್ತೆ ಕಾಯಿಲ್ ಆಗಿ ಮತ್ತೆ. ಸೊ ಈ ರೀತಿಯಾಗಿ ಅಲ್ಲಿ ಕಾಯಿಲ್ಡ್ ಸ್ಟ್ರಕ್ಚರ್ ಇರುತ್ತೆ. ಹಿಸ್ಟೋನ್ಸ್ಗಳನ್ನು ಅದು ಫುಲ್ ಕಾಯಿಲ್ ಮಾಡಿ ಮಾಡಿ ದಪ್ಪನೂ ಆಗುತ್ತೆ, ಮತ್ತು ಅದು ಚಿಕ್ಕದಾಗೂ ಆಗುತ್ತೆ. ಬಟ್ ರಿಮೆಂಬರ್, ಇನ್ ಕೇಸ್ ಆಫ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಸಚ್ ಪ್ರೋಟೀನ್ಸ್ ಆರ್ ಅಬ್ಸೆಂಟ್. ಓಕೆ, ಹಿಸ್ಟೋನ್ಸ್ ಇಲ್ಲಿ ಇರೋದಿಲ್ಲ. ಸೊ ಡೈರೆಕ್ಟಾಗಿ ನಿಮಗೆ ಒಂದು ಸರ್ಕ್ಯುಲರ್ DNA ಅಂತ ಕಾಣಿಸುತ್ತೆ. ಆ್ಯಂಡ್ ದಿಸ್ ಸ್ಟ್ರಕ್ಚರ್, ವಾಟ್ ಡು ವಿ ಕಾಲ್ ಫಾರ್ ದ್ಯಾಟ್? ವಿ ಕಾಲ್ ಇಟ್ ಆ್ಯಸ್ ಅ ನ್ಯೂಕ್ಲಿಯಾಯ್ಡ್. ವೈ ನ್ಯೂಕ್ಲಿಯಾಯ್ಡ್? ಯಾಕಂದರೆ ಅಲ್ಲಿ ವ್ಯವಸ್ಥಿತವಾದಂತಹ ಒಂದು ನ್ಯೂಕ್ಲಿಯರ್ ಪೊರೆ, ಅಂದರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಅಂತ ಇರೋದಿಲ್ಲ. ಓಕೆ, ಸೊ ಇನ್ ಕೇಸ್ ಆಫ್ ಪ್ರೊಕ್ಯಾರಿಯೋಟಿಕ್ ಸೆಲ್, ದ ಜೆನೆಟಿಕ್ ಮಟೀರಿಯಲ್ ಈಸ್ ಸಿಂಗಲ್, ಡಬಲ್ ಸ್ಟ್ಯಾಂಡೆಡ್ ಸರ್ಕ್ಯುಲರ್ DNA. ಇದನ್ನು ಜೀನೋಮಿಕ್ DNA ಅಂತಲೂ ಕರೀತಾರೆ, ಸರಿನಾ? ಒಂದು ಟ್ವಿಸ್ಟ್ ಇದೆ ಇಲ್ಲಿ, ವಿಚ್ ಈಸ್ ಇಂಪಾರ್ಟೆಂಟ್ ಫಾರ್ ನೀಟ್. ಈ ಕಾನ್ಸೆಪ್ಟ್ ಏನು ಅಂತಂದರೆ, ಕೆಲವೊಂದು ಬಾರಿ ಇದೇನು ಜೆನೆಟಿಕ್ ಮಟೀರಿಯಲ್ ಇದೆಯಲ್ಲ, ದಿಸ್ ವಿಲ್ ಬಿ ಫೌಂಡ್ ಅಟ್ಯಾಚ್ಡ್ ಟು ದ ಮಿಸೋಸೋಮ್. ಕೆಲವೊಂದು ಬಾರಿ ನೀವು ಬ್ಯಾಕ್ಟೀರಿಯಾಸನ್ನು ನೋಡಿದರೆ, ಈ ಪೂರ್ತಿಯಾದಂತಹ ಜೆನೆಟಿಕ್ ಮಟೀರಿಯಲ್ಲು ಈ ರೀತಿಯಾಗಿ ಮಿಸೋಸೋಮ್ಸ್ಗಳಿಗೆ ಅಟ್ಯಾಚ್ ಆಗಿರುತ್ತೆ. Why it is? Because when this cell is undergoing division, ಈ ಸೆಲ್ಲು ಡಿವಿಷನ್ ಆಗಬೇಕಾದ್ರೆ ಈ ಜೆನೆಟಿಕ್ ಮಟೀರಿಯಲ್ಲು ಮಿಸೋಸೋಮ್ಗೆ ಅಂಟ್ಕೊಳ್ಳುತ್ತೆ. ಮಿಸೋಸೋಮ್ ಏನು ಮಾಡುತ್ತೆ? ಆ ಜೆನೆಟಿಕ್ ಮಟೀರಿಯಲ್ನ DNA ಇನ್ನೊಂದು ಕಾಪಿ ಪ್ರೊಡ್ಯೂಸ್ ಮಾಡಿ, ಎರಡು ಡಾಟರ್ ಸೆಲ್ಸ್ಗಳನ್ನು ಸಪ್ರೇಟ್ ಮಾಡಿ, ಎರಡರಲ್ಲೂ ಒಂದೊಂದು ಜೆನೆಟಿಕ್ ಮಟೀರಿಯಲ್ ಹೋಗುವಂಗೆ ಇದು ಹೆಲ್ಪ್ ಮಾಡುತ್ತೆ. ಐ ಹೋಪ್ ಯು ರಿಮೆಂಬರ್, ನಾವು ಬ್ಯಾಕ್ಟೀರಿಯಾ ಕಲಿಬೇಕಾದ್ರೆ ಈ ರೀತಿಯಾಗಿ ಒಂದು ಸೆಲ್ಲನ್ನು ಡ್ರಾ ಮಾಡಿ, ಮೇಲ್ಗಡೆ ಇಲ್ಲಿ ಮಿಸೋಸೋಮ್ ಹಾಕಿ, ಕೆಳಗಡೆ ಜೆನೆಟಿಕ್ ಮಟೀರಿಯಲ್ ಹಾಕಿದ್ವಿ. ನೆಕ್ಸ್ಟ್ ಸ್ಟೇಜಲ್ಲಿ ಹೆಂಗೆ ಹಾಕಿದ್ವಿ? ಮಿಸೋಸೋಮ್ಸ್ ಇಲ್ಲಿ ಎರಡಿರ್ತವೆ, ಇಲ್ಲೂ ಸ್ವಲ್ಪ ಜೆನೆಟಿಕ್ ಮಟೀರಿಯಲ್ ಇರುತ್ತೆ, ಇಲ್ಲೂ ಜೆನೆಟಿಕ್ ಮಟೀರಿಯಲ್ ಇರುತ್ತೆ. ನೆಕ್ಸ್ಟ್ ಸೆಲ್ ಡಿವಿಷನ್ ಆಗಿ, ಸೊ ಹಿಯರ್ ಒನ್ ಮಿಸೋಸೋಮ್ ಆ್ಯಂಡ್ ಒನ್ ಜೆನೆಟಿಕ್ ಮಟೀರಿಯಲ್, ಒನ್ ಮೋರ್ ಮಿಸೋಸೋಮ್ ಆ್ಯಂಡ್ ಒನ್ ಜೆನೆಟಿಕ್ ಮಟೀರಿಯಲ್. ಸೊ
ಸೆಲ್ ಯಾವಾಗ ಡಿವಿಷನ್ ಆಗ್ತಾ ಇರೋದಿಲ್ಲಲ್ಲ, ಕೋಶ ವಿಭಜನೆ ಯಾವಾಗ ಆಗ್ತಾ ಇರೋದಿಲ್ಲಲ್ಲ, ಆವಾಗ ನ್ಯೂಕ್ಲಿಯಾಯ್ಡು ಸೈಟೋಪ್ಲಾಸಮ್ ಸೆಂಟ್ರ್ನಲ್ಲಿ ಕಾಣಿಸುತ್ತೆ. ಅದೇ ಸೆಲ್ಲು ಕೋಶ ವಿಭಜನೆ ಆಗಬೇಕಾದ್ರೆ ಡ್ಯೂರಿಂಗ್ ದ ಸೆಲ್ ಡಿವಿಷನ್ ಪ್ರೊಸೆಸ್, ದಿಸ್ ನ್ಯೂಕ್ಲಿಯಾಯ್ಡ್ ಆರ್ ಜೆನೆಟಿಕ್ ಮಟೀರಿಯಲ್ ಇಟ್ ಈಸ್ ಫೌಂಡ್ ಅಟ್ಯಾಚ್ಡ್ ಟು ದ ಮಿಸೋಸೋಮ್. ದೇರ್ಫೋರ್ ಐ ಸೆಡ್ ಹಿಯರ್ ಮಿಸೋಸೋಮ್, they secrete the respiratory enzyme, they help in formation of cell wall, plus they also helps in cell division. ಅರ್ಥ ಆಯ್ತಾ ಇದು ಕಾನ್ಸೆಪ್ಟು? ಓಕೆ, ನೆಕ್ಸ್ಟ್. ಐ ಹೋಪ್ ದೆರ್ ಆರ್ ನೋ ಕನ್ಫ್ಯೂಷನ್ಸ್. ಒಂದೇ ಸತಿ ನೀಟಾಗಿ ಕ್ಲಿಯರಾಗಿ ಸ್ಲೋ ಆಗಿ ಚಂದವಾಗಿ ಅರ್ಥ ಮಾಡ್ಕೊಳ್ಳಿ. ರೈಟ್, ನಾವು ಜೆನೆಟಿಕ್ ಮಟೀರಿಯಲ್ ಆಯಿತು. ಸೊ ಜೆನೆಟಿಕ್ ಮಟೀರಿಯಲ್ ಬಿಟ್ಟು ಸೈಟೋಪ್ಲಾಸಮ್ನಲ್ಲಿ ಮತ್ತೇನಿರುತ್ತೆ? ಸೈಟೋಪ್ಲಾಸಮ್ ಅಂದರೆ ಆಲ್ರೆಡಿ ವಿ ಹ್ಯಾವ್ ಸ್ಟಡೀಡ್, ಅಲ್ಲಿ ಸೆಲ್ ಆರ್ಗನಲೀಸ್ ಅಂತ ಇರಬೇಕು, ಕಣದಂಗಗಳು ಅಂತ ಇರಬೇಕು. ಎಷ್ಟು ವಿಧವಾಗಿದ್ವು? 3 ವಿಧವಾಗಿ. ಮೊದಲನೇದು ಯಾವುದಿತ್ತು? ಮೆಂಬ್ರೇನ್ಲೆಸ್. ವಿಡಿಯೋ ಸ್ಟಾರ್ಟಿಂಗಲ್ಲೂ ಇದನ್ನು ರಿವಿಷನ್ ಮಾಡಿದ್ವಿ. ನೆಕ್ಸ್ಟು ಸಿಂಗಲ್ ಮೆಂಬ್ರೇನ್ ಮತ್ತು ಡಬಲ್ ಮೆಂಬ್ರೇನ್. ಓಕೆ, ಸಿಂಗಲ್ ಮೆಂಬ್ರೇನಲ್ಲಿ ಯಾವ್ಯಾವ್ದು ಬಂದಿತ್ತು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಕಾಂಪ್ಲೆಕ್ಸ್, ಐ ಹೋಪ್ ಯು ರಿಮೆಂಬರ್. ಡಬಲ್ನಲ್ಲಿ ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್ ಬಂದಿತ್ತು. ಮೆಂಬ್ರೇನ್ಲೆಸ್ನಲ್ಲಿ ರೈಬೋಸೋಮ್ಸ್, ಓಕೆ, ಆ್ಯಂಡ್ ಸೆಂಟ್ರಿಯೋಲ್ಸ್. ಇದೆರಡನ್ನು ನಾವು ಸ್ಟಡಿ ಮಾಡಿದ್ವಿ. ವೈ ಆರ್ ರೋಟ್ ದಿಸ್ ಅಗೇನ್? ಬಿಕಾಸ್ ಇನ್ ಕೇಸ್ ಆಫ್ ಪ್ರೊಕ್ಯಾರಿಯೋಟಿಕ್ ಸೆಲ್, ಲಿಸನ್ ಕೇರ್ಫುಲಿ, ಇನ್ ಕೇಸ್ ಆಫ್ ಪ್ರೊಕ್ಯಾರಿಯೋಟಿಕ್ ಸೆಲ್ ಮೆಂಬ್ರೇನ್ ಬೌಂಡ್ ಆರ್ಗನಲೈಸ್ ಆರ್ ಅಬ್ಸೆಂಟ್. ಸೊ ಸಿಂಗಲ್ ಮೆಂಬ್ರೇನ್ ಆಗಲಿ ಅಥವಾ ಡಬಲ್ ಮೆಂಬ್ರೇನ್ ಆಗಲಿ, ಮೆಂಬ್ರೇನನ್ನು ಹೊಂದಿರುವಂತಹ ಆರ್ಗನಲೈಸು ಇಲ್ಲಿ ಇರೋದಿಲ್ಲ. ಉಳಿತು ಯಾವುದು? ಮೆಂಬ್ರೇನ್ಲೆಸ್. ಮೆಂಬ್ರೇನ್ಲೆಸ್ನಲ್ಲಿ ಸೆಂಟ್ರಿಯೋಲ್ ಬಿಟ್ಬಿಡಿ, ಬಿಕಾಸ್ ಸೆಂಟ್ರಿಯೋಲ್ಸ್ ಆರ್ ಸೀನ್ ಇನ್ ಅನಿಮಲ್ ಸೆಲ್. ಸೊ ಉಳಿತು ಯಾವುದು? ರೈಬೋಸೋಮ್ಸ್. ಸೊ ದೀಸ್ ರೈಬೋಸೋಮ್ಸ್ ಆರ್ ಫೌಂಡ್ ಇನ್ ದ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್. ಓಕೆ, ಸೊ ದ ಸೇಮ್ ವಿ ವಿಲ್ ಡ್ರಾ ಹಿಯರ್. ನೌ ದಿಸ್ ಆಲ್ಸೋ ವಿ ಹ್ಯಾವ್ ಟು ರಿಮೂವ್, because already we have drawn the nucleoid in the center. So we were discussing about the ribosomes. Howda? So ribosomes, if we draw the ribosomes, so here and there few ribosomes we will draw. I hope explanation artha agtide anta ankotini. So what are these? These are the ribosomes. Ribosomes. Okay, and in case of prokaryotic cells, the ribosomes are of 70S type. Okay, ಮೊದಲನೇ ಲೆಸನ್ನು ಲಿವಿಂಗ್ ವರ್ಡಿಂದ ಈ ರೈಬೋಸೋಮ್ಸ್ಗಳ ಡಿಸ್ಕಷನ್ ಬಂತು ಅಂದರೆ ಈ ಎಸ್ ಅಂದರೆ ಏನು ಅಂತ ಕ್ವಶನ್ ಮಾರ್ಕ್ ಇದೆ. ಡೋಂಟ್ ವರಿ, ಇದೇ ಚಾಪ್ಟರ್ನಲ್ಲಿ ರೈಬೋಸೋಮ್ಸನ್ನು ಸ್ಟಡಿ ಮಾಡಬೇಕಾದ್ರೆ ಅಲ್ಲಿ ಡಿಟೇಲ್ ಆಗಿ ನಾವು ಎಸ್ ಅಂದರೆ ಏನು ಅಂತ ಕಲಿತೀವಿ. ಸೊ ಇವಾಗ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇನ್ ಕೇಸ್ ಆಫ್ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ದ ರೈಬೋಸೋಮ್ಸ್ ಆರ್ ಆಫ್ 70S ಟೈಪ್ಸ್. ಓಕೆ, ಕೆಲವೊಂದು ಬಾರಿ ರೈಬೋಸೋಮ್ಸು ಈ ರೀತಿ ಪ್ಲಾಸ್ಮಾ ಮೆಂಬ್ರೇನ್ಗೆ ಅಂಟ್ಕೊಂಡಂಗೂ ಕಾಣಿಸ್ತವೆ. They are found attached to the ribosomes, and some other times they are found attached to the mRNA. ಈ ಕಾನ್ಸೆಪ್ಟ್ ಸ್ವಲ್ಪ ನೀವು ಇಂಟ್ರೆಸ್ಟಿಂಗ್ ಇದೆ, ಬಟ್ ಕಾನ್ಸಂಟ್ರೇಷನ್ ಕೊಟ್ಟು ಕೇಳಬೇಕು. ಇದೇನು DNA ಇದೆಯಲ್ಲ, ಇದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇದೆ. ಡೋಂಟ್ ಥಿಂಕ್ ದ್ಯಾಟ್ ಐ ಆಮ್ ಗೋಯಿಂಗ್ ಫುಲ್ ಡೆಪ್ತ್, ಹಾಗಲ್ಲ. ಅಲ್ಲಿ ವರ್ಡ್ ಕೊಟ್ಟಿದ್ದಾರೆ NCERT ಟೆಕ್ಸ್ಟ್ ಬುಕ್ನಲ್ಲಿ, ಬಟ್ ಅದ್ರ ಮೀನಿಂಗ್ ನಿಮಗೆ ಅರ್ಥ ಆಗಬೇಕು. ಇಲ್ಲಿ ನೋಡಿ, DNA ಇದೆ, ಹೌದಾ? DNA ಏನು ಮಾಡುತ್ತೆ? RNAನ ಪ್ರೊಡ್ಯೂಸ್ ಮಾಡುತ್ತೆ. RNA, ಓಕೆ, DNA ಇದೆ, ಅದು RNAನ ಪ್ರೊಡ್ಯೂಸ್ ಮಾಡುತ್ತೆ. ದ್ಯಾಟ್ ಈಸ್ ಕಾಲ್ಡ್ ಆ್ಯಸ್ mRNA. ಇದೇನು ಚೈನ್ ಇದೆಯಲ್ಲ, ಇದನ್ನು ನಾವು mRNA ಅಂತ ಕರಿತೀವಿ. mRNA ಫಾರ್ಮ್ ಆಯಿತು ಅಂತಂದರೆ ಈ ರೈಬೋಸೋಮ್ಸ್ಗಳಿದಾವಲ್ಲ ಅವೇನು ಮಾಡ್ತವೆ? ಅವು ಹೋಗಿ ಈ mRNA ಮೇಲೆ ಅರೇಂಜ್ ಆಗ್ತವೆ. ಓಕೆ, ಸೊ ದೀಸ್ ರೈಬೋಸೋಮ್ಸ್, ಏನು ರೈಬೋಸೋಮ್ಸ್ ಇದಾವಲ್ಲ ಅವು ಸಿಂಗಲ್ ಆಗಿ ನಿಮಗೆ ಸೈಟೋಪ್ಲಾಸಮ್ನಲ್ಲೂ ಕಾಣಿಸ್ತವೆ, ಬಟ್ ಪ್ಲಾಸ್ಮಾ ಮೆಂಬ್ರೇನಿಗೂ ಅಂಟ್ಕೊಂಡಂಗೆ ಕಾಣಿಸ್ತವೆ. ಬಟ್ ಅದಕ್ಕಿಂತ ಇಂಪಾರ್ಟೆಂಟು, ದೇ ಆರ್ ಫೌಂಡ್ ಅಟ್ಯಾಚ್ಡ್ ಟು ದ mRNA, ಆ್ಯಂಡ್ ದಿಸ್ ಸ್ಟ್ರಕ್ಚರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಆ್ಯಂಡ್ ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ polyribosomes. Remember, polyribosomes. Okay, also called as poly ಮತ್ತೆ ಝೋಮ್. ಸೊ ಆಲ್ಸೋ ಕಾಲ್ಡ್ ಆಸ್ ಪಾಲಿಸೋಮ್ಸ್. ಸಿಂಪಲ್ ಆಗಿ ಶಾರ್ಟ್ ಫಾರ್ಮ್ ಆಗಿ ಪಾಲಿಸೋಮ್ ಅಂತಲೂ ಕರೀತಾರೆ. ವಾಟ್ ಆರ್ ದಿಸ್ ಪಾಲಿಸೋಮ್ಸ್? ದ RNAs ವಿಚ್ ಆರ್ ಫೌಂಡ್ ಅಟ್ಯಾಚ್ ಟು ದ mRNA. ಸೊ ಇದೇನು ಚೈನ್ ಇದೆಯಲ್ಲ, ಇದು mRNA.
ಯಾಕೆ ಇಲ್ಲಿ ಅಟ್ಯಾಚ್ ಆದವು ಅಂತಂದರೆ ವಾಟ್ ಇಸ್ ದ ಫಂಕ್ಷನ್ ಆಫ್ ರೈಬೋಸೋಮ್? ಪ್ರೋಟೀನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತವೆ. ದ ಹೆಲ್ಪ್ ಇನ್ ಪ್ರೋಟೀನ್ ಸಿಂಥಸಿಸ್. ಪ್ರೋಟೀನ್ ಸಿಂಥಸಿಸ್ ಮಾಡಲಿಕ್ಕೆ ಯಾರ ಅವಶ್ಯಕತೆ ಇರುತ್ತೆ? mRNA ಅವಶ್ಯಕತೆ ಇರುತ್ತೆ. ಅದಕ್ಕೆ ಅವು ಹೋಗಿ mRNAಗೆ ಅಟ್ಯಾಚ್ ಆಗಿ ಅಲ್ಲಿಂದ ಅವು ಪ್ರೋಟೀನ್ ಸಿಂಥಸಿಸ್ ಮಾಡ್ತವೆ. ಇದು ಫುಲ್ ನೀಟಾಗಿ ಕಾನ್ಸೆಪ್ಟು ಸೆಕೆಂಡ್ PUದಲ್ಲಿದೆ. ಇಲ್ಲಿ ನೀವು ಏನಂತಾರೆ ಫುಲ್ ಟೆನ್ಷನ್ ಮಾಡ್ಕೋಬೇಡಿ ಏನಪ್ಪ ಇದು ಕಾನ್ಸೆಪ್ಟು ಅಂತ. ಜಸ್ಟ್ ಇಲ್ಲಿ ಎಷ್ಟು ಅವಶ್ಯಕತೆ ಇದೆಯೋ ಅದನ್ನು ಇಲ್ಲಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ DNA ಇದೆ, mRNA ಪ್ರೊಡ್ಯೂಸ್ ಮಾಡುತ್ತೆ. ಈ mRNA ಮೇಲೆ ಇದು ರೈಬೋಸೋಮ್ಸು ಅಟ್ಯಾಚ್ ಆಗ್ತವೆ. ಆ ಫುಲ್ ಚೈನ್ ಇದೆಯಲ್ಲ ಅದನ್ನು ನಾವು ಪಾಲಿಸೋಮ್ಸ್ ಅಂತ ಕರಿತೀವಿ. ವಾಟ್ ಇಸ್ ದ ಫಂಕ್ಷನ್ ಆಫ್ ಪಾಲಿಸೋಮ್? ದೇ ಅಗೇನ್ ಹೆಲ್ಪ್ ಇನ್ ಪ್ರೋಟೀನ್ ಸಿಂಥಸಿಸ್. ಗೊತ್ತಾಯ್ತಾ? ನೆಕ್ಸ್ಟ್, ಅಪಾರ್ಟ್ ಫ್ರಮ್ ದಿಸ್ ಜೆನೆಟಿಕ್ ಮಟೀರಿಯಲ್, ಕೆಲವೊಂದು ಬ್ಯಾಕ್ಟೀರಿಯಾಗಳಲ್ಲಿ, ರಿಮೆಂಬರ್, ಕೆಲವೊಂದು ಬ್ಯಾಕ್ಟೀರಿಯಾಗಳಲ್ಲಿ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಅಂತ ಸಿಗುತ್ತೆ. ಓಕೆ, ಎಕ್ಸ್ಟ್ರಾ ಅಂತ ಯಾಕೆ ಹೇಳ್ತಿದ್ದೀನಿ ನಾನು? ಒಂದು ಸೆಲ್ಲಿಗೆ ಒಂದು DNA ಜೆನೆಟಿಕ್ ಮಟೀರಿಯಲ್ ಇದೆ. ಓಕೆ, ಬಟ್ ಕೆಲವೊಂದು ಬಾರಿ ಎಕ್ಸ್ಟ್ರಾ DNA ಸ್ವಲ್ಪ ಇಲ್ಲಿ ಒಳಗಡೆ ಸೆಲ್ನಲ್ಲಿ ಕಾಣಿಸುತ್ತೆ. ವಾಟ್ ಡು ವಿ ಕಾಲ್ ಫಾರ್ ದಿಸ್? ಇದು ಗೊತ್ತಿದೆ ಆಲ್ರೆಡಿ ನಮಗೆ. ದಿಸ್ ವಿ ಕಾಲ್ ಇಟ್ ಆ್ಯಸ್ ಪ್ಲಾಸ್ಮಿಡ್. ಹೌದಾ? ನಾವು ವಾಟ್ ಈಸ್ ದಿಸ್ ಪ್ಲಾಸ್ಮಿಡ್? ಇಟ್ ಈಸ್ ದ ಎಕ್ಸ್ಟ್ರಾ ಸರ್ಕ್ಯುಲರ್ DNA. ವಿಲ್ ರೈಟ್ ಹಿಯರ್ ಎಕ್ಸ್ಟ್ರಾ circular DNA. Now why it is called as extra? ಕೆಲವೊಂದು ಅಗೇನ್ ನೀವು ಫುಲ್ ಪ್ಲಾಸ್ಮಿಡನ್ನು ಸ್ಟಡಿ ಮಾಡಿದರೆ, ಅಗೇನ್ ಇದು ಸೆಕೆಂಡ್ PUನಲ್ಲಿದೆ. ಜೆನೆಟಿಕ್ ಇಂಜಿನಿಯರಿಂಗ್ ಮತ್ತು ಬಯೋಟೆಕ್ನಾಲಜಿನಲ್ಲಿ ಈ ಪ್ಲಾಸ್ಮಿಡ್ಗಳನ್ನು ಯೂಸ್ ಮಾಡ್ತಾರೆ. ಈ ಪ್ಲಾಸ್ಮಿಡ್ ಹೆಂಗಿರ್ತಾವೆ ಅಂದರೆ ಕೆಲವೊಂದು ಸೆಲ್ಸ್ಗಳಲ್ಲಿ ಇರ್ತವೆ, ಕೆಲವೊಂದು ಬ್ಯಾಕ್ಟೀರಿಯಾ ಸೆಲ್ಸ್ಗಳಲ್ಲಿ ಇರೋದಿಲ್ಲ. ಯಾವ ಬ್ಯಾಕ್ಟೀರಿಯಾ ಸೆಲ್ನಲ್ಲಿ ಪ್ಲಾಸ್ಮಿಡ್ ಇರುತ್ತೋ ಅದನ್ನು ನಾವು ಪಾಸಿಟಿವ್ ಸ್ಟ್ರೇನ್ ಅಂತ ಕರಿತೀವಿ. ಶಾಲ್ ಐ ರೈಟ್ ವಿತ್ ರೆಡ್? ಸೊ ಪಾಸಿಟಿವ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ಮತ್ತು ನೆಗೆಟಿವ್ ಸ್ಟ್ರೇನ್ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ. ವಾಟ್ ಡಸ್ ದಿಸ್ ಮೀನ್? ಪ್ಲಾಸ್ಮಿಡ್ ಇತ್ತು ಅಂದರೆ ಅದು ಪಾಸಿಟಿವ್ ಸ್ಟ್ರೇನ್ ಅಂತ ಹೇಳ್ತೀವಿ. ಆಲ್ಸೋ ಇಟ್ ಈಸ್ ಕಾಲ್ಡ್ ಆ್ಯಸ್ ಡೋನರ್ ಸೆಲ್ ಅಥವಾ ಮೇಲ್ ಬ್ಯಾಕ್ಟೀರಿಯಾ ಅಂತಲೂ ಹೇಳ್ತಾರೆ. ಪ್ಲಾಸ್ಮಿಡ್ ಇಲ್ಲ ಅಂತಂದರೆ ಅದನ್ನು ನೆಗೆಟಿವ್ ಸ್ಟ್ರೇನ್ ಅಂತ ಹೇಳ್ತಾರೆ. ಆಲ್ಸೋ ಕಾಲ್ಡ್ ಆ್ಯಸ್ ರೆಸಿಪಿಯೆಂಟ್. ಓಕೆ, ಡೋನರ್ ಬ್ಯಾಕ್ಟೀರಿಯಾ, ರೆಸಿಪೆಂಟ್ ಬ್ಯಾಕ್ಟೀರಿಯಾ. ಡೋನರ್ ಬ್ಯಾಕ್ಟೀರಿಯಾ ಅಂದರೆ ಒಂದು ರೀತಿ ಮೇಲ್ ಬ್ಯಾಕ್ಟೀರಿಯಾ ಇದ್ದಂಗೆ, ರೆಸಿಪೆಂಟ್ ಬ್ಯಾಕ್ಟೀರಿಯಾ ಅಂತಂದರೆ ಫಿಮೇಲ್ ಬ್ಯಾಕ್ಟೀರಿಯಾ ಇದ್ದಂಗೆ. ಸೊ ಈ ಪ್ಲಾಸ್ಮಿಡ್ ಏನು ಮಾಡುತ್ತೆ? ಈ ಪ್ಲಾಸ್ಮಿಡ್ಗಳು ಎದಕ್ಕೆ ಎಕ್ಸ್ಟ್ರಾ ಬಂತು ಅಂದರೆ, ಬ್ಯಾಕ್ಟೀರಿಯಾ ಉಳಿಬೇಕು ಅಂದರೆ, ಬ್ಯಾಕ್ಟೀರಿಯಾ ಸರ್ವೈವ್ ಆಗಬೇಕು ಅಂತಂದರೆ ಪ್ಲಾಸ್ಮಿಡ್ಗಳದ್ದು ಏನು ಕಾಂಟ್ರಿಬ್ಯೂಷನ್ ಇರೋದಿಲ್ಲ. ದೇ ಜಸ್ಟ್ ಗಿವ್ ಸಮ್ ಎಕ್ಸ್ಟ್ರಾ ಪ್ರಾಪರ್ಟೀಸ್ ಆರ್ ಕ್ಯಾರೆಕ್ಟರ್ಸ್ ಟು ದ ಬ್ಯಾಕ್ಟೀರಿಯಲ್ ಸೆಲ್. Are you getting this point? So these plasmids, they provide some extra characters which are not necessary for their survival. ಗೊತ್ತಾಗ್ತಿದೆಯಾ? And this plasmid, it consists of 3 main genes. Remember this point. The plasmid consists of 3 main genes. They are called as F gene, R gene and Col gene. Okay, remember F gene, R gene and Col gene. Now what is this? Only F gene we have studied in Monera. ಫರ್ಟಿಲಿಟಿ ಫ್ಯಾಕ್ಟರ್ ಅಂತ ಓದಿದ್ವಿ, ನೆನಪಿದೆಯಾ? ಕಾಂಜುಗೇಷನ್ ಆಗಬೇಕಾದ್ರೆ. ಸೊ F ಜೀನ್ ಏನು ಹೊಂದಿರುತ್ತಲ್ಲ ಪ್ಲಾಸ್ಮಿಡ್ಡು, ಅಂತಹ ಬ್ಯಾಕ್ಟೀರಿಯಾಗಳಲ್ಲಿ ಅಗೇನ್ ದೆರ್ ಈಸ್ ಒನ್ ಮೋರ್ ಕ್ಯಾರೆಕ್ಟರ್. ವಾಟ್ ಈಸ್ ದ್ಯಾಟ್ ಕ್ಯಾರೆಕ್ಟರ್? ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೋತೀರಿ. ಪ್ಲಾಸ್ಮಿಡ್ ಇತ್ತು ಅಂದರೆ ಅಲ್ಲಿ F ಜೀನ್ ಇರುತ್ತೆ. ಈ F ಜೀನ್ ಏನು ಮಾಡುತ್ತೆ? ಬ್ಯಾಕ್ಟೀರಿಯಾ ಸೆಲ್ಸ್ಗಳಲ್ಲಿ ಕೆಲವೊಂದು ಸ್ಟ್ರಕ್ಚರ್ಸ್ಗಳನ್ನು ಫಾರ್ಮ್ ಮಾಡುತ್ತೆ. And these structures we call it as pili. Here I'll write. So what are these? These are the pili, also called as sex pili. They help during the conjugation process. So pili, ಪ್ಲಾಸ್ಮಿಡ್ ಇತ್ತು ಅಂದರೆ ಮಾತ್ರ ಇದು ಪಿಲೈ ಇರುತ್ತೆ. ಓಕೆ, ಪ್ಲಾಸ್ಮಿಡ್ ಡ್ರಾ ಮಾಡ್ದೇ ಪಿಲೈ ಡ್ರಾ ಮಾಡಿದ್ರೆ ಅದು ಫುಲ್ ರಾಂಗ್ ಆಯಿತು ಡೈಗ್ರಾಮ್. ಸೊ ದ ಬ್ಯಾಕ್ಟೀರಿಯಾಸ್ ವಿಚ್ ಆರ್ ಹ್ಯಾವಿಂಗ್ ದ ಪ್ಲಾಸ್ಮಿಡ್, ದೇ ಹ್ಯಾವ್ ದ ಸ್ಟ್ರಕ್ಚರ್ಸ್ ಕಾಲ್ಡ್ ಆ್ಯಸ್ ಪಿಲೈ which helps during conjugation. R gene ಏನು ಮಾಡುತ್ತೆ? ಇಟ್ ಈಸ್ ಕಾಲ್ಡ್ ಆ್ಯಸ್ ರೆಸಿಸ್ಟೆನ್ಸ್ ಜೀನ್. ಅಂದರೆ ಆ್ಯಂಟಿಬಯೋಟಿಕ್ಸ್ಗೆ ಅದು ರೆಸಿಸ್ಟೆನ್ಸ್ ಪವರನ್ನು ಕೊಡುತ್ತೆ ಅಗೇನ್ಸ್ಟ್ ದ ಆ್ಯಂಟಿಬಯೋಟಿಕ್ಸ್ ಅಂದರೆ ನಾವು ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸು ತೊಗೋತೀವಲ್ಲ, ಕೋಲ್ಡು, ಫೀವರು ಅಥವಾ ಏನಾದರೂ ಒಂದು ಡಿಸೀಸ್ ಬಂದಾಗ. ಸೊ ಅಂತಹ ಆ್ಯಂಟಿಬಯೋಟಿಕ್ಸ್ ವಿರುದ್ಧ ಬ್ಯಾಕ್ಟೀರಿಯಾಗಳಿಗೆ ಒಂದು ರೆಸಿಸ್ಟೆನ್ಸ್, ಪ್ರೊಟೆಕ್ಷನ್ ಅಂತ ಕೊಡಬೇಕು. ಯಾರು ಕೊಡ್ತಿದ್ದಾರೆ? ಈ ಏನು ಆರ್ ಇದೆಯಲ್ಲ, ಆರ್ ಜೀನು, ರೆಸಿಸ್ಟೆಂಟ್ ಜೀನು ಅದು ಕೊಡುತ್ತೆ.
ಓಕೆ, ಕೋಲ್ ಫ್ಯಾಕ್ಟರ್ ನಿಮಗಿಲ್ಲ, ತಲೆ ಕೆಡಿಸ್ಕೋಬೇಡಿ. ಸೊ ವೈರ್ ವಿ ಆರ್ ಸ್ಟಡಿಂಗ್ ಅಬೌಟ್ ದ ಪ್ಲಾಸ್ಮಿಡ್. ಸೊ ಇಟ್ ಈಸ್ ಅ ಎಕ್ಸ್ಟ್ರಾ ಸರ್ಕ್ಯುಲರ್ DNA. ಈ ಎಕ್ಸ್ಟ್ರಾ ಸರ್ಕ್ಯುಲರ್ DNA ಮೇಲೆ 3 ಇಂಪಾರ್ಟೆಂಟ್ ಜೀನ್ಸ್ ಇರ್ತವೆ, FR ಆ್ಯಂಡ್ ಕೋಲ್ ಜೀನ್. F ಅಂತಂದರೆ ಫರ್ಟಿಲಿಟಿ ಫ್ಯಾಕ್ಟರ್. ಓಕೆ, ಸೊ ಇಲ್ಲಿನ ನೀವು ನೆನ್ಪಿಟ್ಕೋಬೇಕು. ಸೊ ಏನು ಡೋನರ್ ಸೆಲ್ ಇದೆಯಲ್ಲ, ಇಲ್ಲಿ ಡೋನರ್ ಸೆಲ್ ಅಂದರೆ ಏನು, ಪ್ಲಾಸ್ಮಿಡ್ ಇದೆ ಅಂತ ಅರ್ಥ. ಸೊ ಡೋನರ್ ಸೆಲ್ಸ್ಗಳಿಗೆ ಈ ರೀತಿಯಾಗಿ ಸೆಕ್ಸ್ ಪಿಲ್ಲೈ ಇರ್ತವೆ. ಓಕೆ, ಆ್ಯಂಡ್ ಡ್ಯೂರಿಂಗ್ ಕಾಂಜುಗೇಷನ್ ಈ ಡೋನರ್ ಸೆಲ್ ಏನು ಮಾಡುತ್ತೆ, ತನ್ನಲ್ಲಿರುವಂತಹ ಪ್ಲಾಸ್ಮಿಡನ್ನು ಈ ರೆಸಿಪಿಯೆಂಟ್ ಸೆಲ್ಲಿಗೂ ಕೂಡ ಕೊಡುತ್ತೆ. ಸೊ ರೆಸಿಪಿಯೆಂಟ್ ಸೆಲ್ಲಿಗೂ ಅವಾಗ ಏನು ಮಾಡಿಬಿಡುತ್ತೆ, ಈ ಪಿಲ್ಲೈಗಳು ಬೆಳೆದ್ಬಿಡ್ತವೆ. ಓಕೆ, ಈ ಕಾನ್ಸೆಪ್ಟ್ ಸ್ವಲ್ಪ ನಿಮ್ಗೆ ಅರ್ಥ ಆಗಲೇಬೇಕು. ಡೋನರ್ ಸೆಲ್ಸ್ನಲ್ಲಿ ಆ್ಯಸ್ ಇಟ್ ಈಸ್ ಪ್ಲಾಸ್ಮಿಡ್ ಇರುತ್ತೆ, ಪ್ಲಾಸ್ಮಿಡ್ ಇದ್ದರೆ ಸೆಕ್ಸ್ ಪಿಲ್ಲೈ ಇರುತ್ತೆ. ಕಾಂಜುಗೇಷನ್ ಆಗಬೇಕಾದ್ರೆ ಬ್ಯಾಕ್ಟೀರಿಯಾಗಳಲ್ಲಿ ಇಲ್ಲಿರುವಂತಹ ಡೋನರ್ ಸೆಲ್ಲಿರುವಂತಹ ಪ್ಲಾಸ್ಮಿಡ್ಡು ಸ್ವಲ್ಪ ಪಾರ್ಟು ರೆಸಿಪೆಂಟಿಗೆ ಹೋಗುತ್ತೆ. ಸೊ ರೆಸಿಪೆಂಟಿಗೂ ಪ್ಲಾಸ್ಮಿಡ್ ಸಿಗ್ತಾ, ಸೊ ಪ್ಲಾಸ್ಮಿಡ್ ಸಿಕ್ತು ಅಂದರೆ ರೆಸಿಪೆಂಟ್ ಸೆಲ್ಲು ಏನು ಮಾಡುತ್ತೆ, ಈ ಪಿಲ್ಲೈಗಳನ್ನು ಬಳಸ್ಕೊಂಡ್ಬಿಡುತ್ತೆ. ಓಕೆ, ನಾವು ದ ಲಾಸ್ಟ್ ಪಾರ್ಟ್ ಈಸ್ ಅಬೌಟ್ ದ ಲೊಕೊಮೋಷನ್. ಹಾಗಾದರೆ ಈ ಬ್ಯಾಕ್ಟೀರಿಯಾಗಳು ಲೊಕೊಮೋಷನ್ ಅಥವಾ ಮೊಟಿಲಿಟಿಯನ್ನು ಹೆಂಗೆ ಮಾಡ್ತವೆ, ದಿಸ್ ಪಾರ್ಟ್ ಆಲ್ಸೋ ವಿ ಹ್ಯಾವ್ ಸ್ಟಡೀಡ್. ದ ಲೊಕೊಮೋಷನ್ ಈಸ್ ವಿತ್ ದ ಹೆಲ್ಪ್ ಆಫ್ ಅ ಸ್ಟ್ರಕ್ಚರ್ ಕಾಲ್ಡ್ ಆ್ಯಸ್ ಫ್ಲಾಜೆಲಮ್. ನೆನಪಿದೆಯಾ? ಓಕೆ, ನಾವು this flagellum again it has 3 parts. which are those 3 parts? ಒಳಗಡೆ basal body ಇರುತ್ತೆ. ಓಕೆ, then we have hook, then we have filament. ಓಕೆ, ಇದು ಅಷ್ಟನ್ನು ಸೇರಿ ಏನಾಯಿತು, ಫ್ಲಾಜೆಲ್ಲಾ ಆಯಿತು. ಸೊ ಕೆಲವೊಂದು ಬಾರಿ ಬ್ಯಾಕ್ಟೀರಿಯಾಗಳಿಗೆ ಒಂದೇ ಒಂದು ಫ್ಲಾಜೆಲ್ಲ ಇರ್ಬೋದು, ಅಥವಾ ಕೆಲವೊಂದು ಬಾರಿ ಒಂದೇ ಕಡೆ ಫುಲ್ ಒಂದು ಬಂಚ್ ಫ್ಲಾಜೆಲ್ಲ ಕಾಣಿಸ್ಬೋದು, ಕೆಲವೊಂದು ಬಾರಿ ಎರಡೂ ಕಡೆ ಬಂಚಸ್ ಇರ್ತವೆ, ಆರ್ ಅದರ್ ಸಮ್ ಟೈಮ್ ಇಟ್ ಈಸ್ ಪ್ರೆಸೆಂಟ್ ಆಲ್ ಓವರ್ ದ ಸರ್ಫೇಸ್. ಆಂಫಿಟ್ರೈಕಸ್, ಲೋಫೋಟ್ರೈಕಸ್, ಪೆರಿಟ್ರೈಕಸ್ ಮೊನೆರಾದಲ್ಲಿ ನಾವು ಕಲ್ತಿದ್ವಿ. ಸೊ ದಿಸ್ ಫ್ಲಾಜೆಲ್ಲಾ ಹೆಲ್ಪ್ಸ್ ಇನ್ ಮೊಟಿಲಿಟಿ. ಈ ಬ್ಯಾಕ್ಟೀರಿಯಾಗಳು ಸ್ಲೋ ಆಗಿ ಮೂವ್ ಆಗಲಿಕ್ಕೆ ಈ ಹೇರ್ ಲೈಕ್ ಸ್ಟ್ರಕ್ಚರ್ ಹೆಲ್ಪ್ ಮಾಡುತ್ತೆ. ಫ್ಲಾಜೆಲ್ಲಾ ಅಗೇನ್ ಕನ್ಸಿಸ್ಟ್ ಆಫ್ 3 ಪಾರ್ಟ್ಸ್. ಅಪಾರ್ಟ್ ಫ್ರಮ್ ದಿಸ್ ಫ್ಲಾಜೆಲ್ಲಾ, ಈ ಬ್ಯಾಕ್ಟೀರಿಯಾಗಳಿಗೆ ಸರ್ಟನ್ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್ ಆಲ್ ಓವರ್ ದ ಬಾಡಿ. ಪೂರ್ತಿಯಾಗಿ ಈ ರೀತಿ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇರ್ತವೆ. ಆ್ಯಂಡ್ ದೀಸ್ ಸ್ಟ್ರಕ್ಚರ್ಸ್ ವಿ ಕಾಲ್ ಇಟ್ ಆ್ಯಸ್ ವಾಟ್, ವಿ ಕಾಲ್ ದೆಮ್ ಆ್ಯಸ್ ಫಿಂಬ್ರಿಯೆ. ಓಕೆ, ಆ್ಯಂಡ್ ದೀಸ್ ಫಿಂಬ್ರಿಯೆ ಹೆಲ್ಪ್ಸ್ ಇನ್ ಅಡ್ಹೇಜನ್ ಅಥವಾ ಅಟ್ಯಾಚ್ಮೆಂಟ್. ಎದಕ್ಕೆ ಅಟ್ಯಾಚ್ಮೆಂಟು? ಇನ್ ಕೇಸ್ ಈ ಬ್ಯಾಕ್ಟೀರಿಯಾಗಳು ನಮ್ಮ ಬಾಡಿನಲ್ಲಿ ಇದ್ದು ಅಂದರೆ, ಹೋಸ್ಟ್ ಬಾಡಿನಲ್ಲಿ ಇದ್ದು ಅಂದರೆ ನಮ್ಮ ಬಾಡಿಗೆ ಅಟ್ಯಾಚ್ ಆಗಲಿಕ್ಕೆ ಈ ಫಿಂಬ್ರಿ ಅನ್ನುವಂತಹ ಹೇರ್ ಲೈಕ್ ಸ್ಟ್ರಕ್ಚರ್ಸು ಹೆಲ್ಪ್ ಮಾಡ್ತವೆ. ಅಥವಾ ಯಾವುದೋ ಒಂದು ನೀರಿನಲ್ಲಿ ಏನಾದರೂ ಈ ಬ್ಯಾಕ್ಟೀರಿಯಾ ಇದ್ದು ಅಂದರೆ ಆ ನೀರು ಕಂಟೈನರ್ ಇರುತ್ತಲ್ಲ, ರಾಕ್ ಆಗ್ಬೋದು, ಅಥವಾ ಆ ಕಂಟೈನರಿಗೆ ಅಟ್ಯಾಚ್ ಆಗಲಿಕ್ಕೆ ಈ ಫಿಂಬ್ರಿಯೆಗಳು ಹೆಲ್ಪ್ ಮಾಡ್ತವೆ. ಓಕೆ, ಅರ್ಥ ಆಯ್ತಾ ಇದೆಲ್ಲ? ಸೊ ಸೆಲ್ ಎನ್ವೆಲಪ್ ಆಯಿತು, ಸೆಲ್ ಮೆಂಬ್ರೇನ್ ಇದ್ದೆ ಮಿಸೋಸೋಮ್ಸ್ ಅಥವಾ ಕ್ರೊಮ್ಯಾಟೋಫೋರ್ ಆಯಿತು. ಅದಾದಮೇಲೆ ಜೆನೆಟಿಕ್ ಮಟೀರಿಯಲ್, ಸೈಟೋಪ್ಲಾಸಮ್ ತೊಗೊಂಡ್ರೆ ನಿಮಗೆ ಪಾಲಿರೈಬೋಸೋಮ್ಸು ಸಿಗ್ತವೆ. ಓಕೆ, ರೈಬೋಸೋಮ್ಸು ಸಿಗ್ತವೆ ಮತ್ತು ಪ್ಲಾಸ್ಮಿಡು ಸಿಗ್ತವೆ. ಲಾಸ್ಟ್ ಸ್ಮಾಲ್ ನೋಟ್ ಏನು ಅಂತಂದರೆ, ರಿಸರ್ವ್ಡ್ ಫುಡ್ ಮಟೀರಿಯಲ್. ಸೊ ಬ್ಯಾಕ್ಟೀರಿಯಾಗಳಲ್ಲಿ ಫುಡ್ ರಿಸರ್ವ್ಡ್ ಇರುತ್ತೆ. ಓಕೆ, ಇವನ್ ನಮ್ಮ ಸೆಲ್ಸ್ನಲ್ಲೂ ತೊಗೊಂಡ್ರೆ ಗ್ಲೈಕೋಜನ್ ಸ್ಟೋರ್ ಆಗಿರುತ್ತೆ, ಪ್ಲ್ಯಾಂಟ್ ಸೆಲ್ಸ್ ತೊಗೊಂಡ್ರೆ ಸ್ಟಾರ್ಚ್ ಸ್ಟೋರ್ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಇಫ್ ಯು ಟೇಕ್ ದ ಬ್ಯಾಕ್ಟೀರಿಯಲ್ ಸೆಲ್, ಯು ವಿಲ್ ಗೆಟ್ ದ ರಿಸರ್ವ್ ಮಟೀರಿಯಲ್ ಆ್ಯಂಡ್ ದೋಸ್ ಸ್ಟ್ರಕ್ಚರ್ಸ್ ವಿ ಕಾಲ್ ಇಟ್ ಆ್ಯಸ್ ಇನ್ಕ್ಲೂಷನ್ ಬಾಡೀಸ್. ಟೆಕ್ಸ್ಟ್ ಬುಕ್ಕಲ್ಲೂ ಇದೆ. What are these inclusion bodies? These are the reserved materials. Reserve material. So ಏನು ರಿಸರ್ವ್ ಆಗುತ್ತೆ ಬ್ಯಾಕ್ಟೀರಿಯಾಗಳಲ್ಲಿ? ಇಟ್ ಕ್ಯಾನ್ ಬಿ ಅ ಗ್ಲೈಕೋಜನ್ ಗ್ರ್ಯಾನ್ಯೂಲ್ಸ್. ಓಕೆ, ಆರ್ ಕೆಲವೊಂದು ಬಾರಿ ಫಾಸ್ಫೇಟ್ ಗ್ರೇನ್ಸ್. ಓಕೆ, ಸೊ ಕೆಲವೊಂದು ಇನ್ಕ್ಲೂಷನ್ ಬಾಡೀಸು ನಿಮಗಿಲ್ಲಿ ಕಾಣಿಸ್ತವೆ, ಎಲ್ಲಿ? ಸೈಟೋಪ್ಲಾಸಮ್ಗಳಲ್ಲಿ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ಟಿಪಿಕಲ್ ಬ್ಯಾಕ್ಟೀರಿಯಾ. ಸೊ ಸ್ಲೋ ಆಗಿ ಒಂದೊಂದೇ ಲೇಬ್ಲಿಂಗ್ಸ್ ಇತ್ತು, ಒಂದೊಂದೇ ಎಕ್ಸ್ಪ್ಲನೇಷನ್ ನೋಡ್ತಾ ಹೋಗಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅರ್ಥ ಆಗುತ್ತೆ. ಪ್ಲಾಸ್ಮಿಡ್ಗಳ ಬಗ್ಗೆ ಜಾಸ್ತಿ ಕನ್ಫ್ಯೂಸ್ ಆಗಬೇಡಿ, ಸೆಕೆಂಡ್ ಪ್ಯೂನಲ್ಲಿ ಇದೆ. ಜಸ್ಟ್ ನಿಮಗಿಲ್ಲಿ ಗೊತ್ತಿರಬೇಕು ಇದು ಎಕ್ಸ್ಟ್ರಾ ಸರ್ಕ್ಯುಲರ್ DNA ಅಂತ. ಸ್ವಲ್ಪ ಪಿಲ್ಲೈಗಳ ಬಗ್ಗೆ, ಡೋನರ್ ಮತ್ತು ರೆಸಿಪಿಯೆಂಟ್ ಬ್ಯಾಕ್ಟೀರಿಯಾಗಳ ಬಗ್ಗೆ ಐಡಿಯಾ ಇರಬೇಕು. ಸೊ ಇನ್ ದಿಸ್ ವಿಡಿಯೋ ವಿ ಹ್ಯಾವ್ studied about the typical structure of a prokaryotic cell with respect to the bacterial cell.
right? In the next video we'll discuss about a very interesting concept. It is called as gram staining, which is very very important for your NEET. So in the next video ಈ ಸೆಲ್ ವಾಲ್ ಅನ್ನು ಸ್ವಲ್ಪ ಡಿಟೇಲ್ ಆಗಿ ಸ್ಟಡಿ ಮಾಡಿ we will study about the gram staining. So till then practice all these structures, labelings and the description part. Description box ನಲ್ಲಿ notes ಇದೆ, ರೆಫರ್ ಮಾಡಿ. We'll meet again in the next video. Till then stay home, stay safe. Thank you for watching.